ಓಂ ಶಾಂತಿ. ನಾನಾತ್ಮ ಸರ್ವಶಕ್ತಿವಂತ ತಂದೆಯ ಮಗು. ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ. ನಿರ್ವಿಘ್ನ ಆತ್ಮ ನಾನು. ಸಫಲತಾ ಸ್ವರೂಪ ಮೂರ್ತಿ ನಾನು. ವಿಜಯಿ ಆತ್ಮ ನಾನು. ಪದ್ಮಾಪದಂ ಭಾಗ್ಯಶಾಲಿ ಆತ್ಮ. ಸರ್ವಶಕ್ತಿಗಳಿಂದ ಸಂಪನ್ನ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ನಾನು. ಓಂ ಶಾಂತಿ. ಓಂ ಶಾಂತಿ. ಈ ದಿನದ ಅವ್ಯಕ್ತ ಮಹಾವಾಕ್ಯದಲ್ಲಿ ಬಾಬಾ ತಿಳಿಸ್ತಿದ್ದಾರೆ, ನಾವು ಭವಿಷ್ಯದಲ್ಲಿ ಅಷ್ಟದೇವತಾ ರೂಪ ಹಾಗೂ ಭಕ್ತಿಯಲ್ಲಿ ಇಷ್ಟ ದೇವತೆಗಳಾಗಿ ಪೂಜಿಸಲ್ಪಡಬೇಕಾದ್ರೆ ಈಗ ನಮ್ಮ ಪುರುಷಾರ್ಥ ಹೇಗಿರಬೇಕು? ನಾವು ದೇವತೆಯಲ್ಲಿ ಇಷ್ಟ ದೇವತೆ ಆಗಬೇಕಾದ್ರೆ ಆ ಶಕ್ತಿ, ಆ ಗುಣ, ಆ ಪವಿತ್ರತೆ, ಆ ಶ್ರೇಷ್ಠತೆ ತುಂಬಿಸಿಕೊಳ್ಳೋ ಪುರುಷಾರ್ಥ ನಾವೀಗ ಏನು ಹೇಗೆ ಮಾಡಬೇಕು ಅಂತ ಬಾಬಾ ವಿವರಿಸ್ತಾರೆ. ಅಪ್ನೆ ಆಪ್ಕೋ ಸದಾಶಿವ ಶಕ್ತಿ ಸಮಜ್ಕರ್ ಕರ್ಮ ಕರ್ತಿ ಹೋ. ಮೊದಲನೇದಾಗಿ ಪ್ರತಿದಿನ ನಮ್ಮನ್ನು ನಾವು ಕೆಲಸ ಕಾರ್ಯ ಮಾಡ್ತಾ ಇದ್ದರೂ ಕೂಡ ನಾನು ಶಿವಶಕ್ತಿಯಾಗಿದ್ದೇನೆ, ನಾನು ಶಿವಶಕ್ತಿ ಆತ್ಮ, ನಾನು ಶಿವಶಕ್ತಿ ಸ್ವರೂಪ ಆತ್ಮ, ಹೀಗೆ ಅಭ್ಯಾಸ ಮಾಡುತ್ತಾ ಕರ್ಮ ಮಾಡುತ್ತಾ ಇದ್ದೀರಾ. ಅಪ್ನೆ ಅಲಂಕಾರ ವ ಅಷ್ಟಭುಜಾಧಾರಿ ಮೂರ್ತ ಸದಾ ಅಪ್ನೆ ಸಾಮನೆ ರಹತಿ ಹೈ. ನಮ್ಮ ಅಲಂಕಾರಗಳು, ಅಷ್ಟಶಕ್ತಿಗಳ ಅಲಂಕಾರ ಬಾಬಾ ಕೊಟ್ಟಿದ್ದಾರೆ. ಈ ಅಷ್ಟಶಕ್ತಿಗಳ ಅಲಂಕಾರ ಮೂರ್ತಿ ಅಷ್ಟಭುಜಾಧಾರಿ ದುರ್ಗೆ ಆ ಚಿತ್ರ ನಿಮ್ಮ ಮುಂದೆ ಇರ್ತದ. अष्टभुजाधारी अर्थात अष्ट शक्तियाँ, तो सदा अपने अष्ट शक्ति स्वरूप स्पष्ट रूप में दिखाई देते हैं. ಹೀಗೆ ಅಷ್ಟಭುಜಾಧಾರಿ ಅಂದ್ರೆ ಅಷ್ಟಶಕ್ತಿಗಳು. ಹಾಗಾದರೆ ನಾವು ನಮ್ಮನ್ನು ಅಷ್ಟಶಕ್ತಿ ಸ್ವರೂಪ ಎಂದು, ನಮ್ಮ ಅಷ್ಟಶಕ್ತಿಗಳ ಸ್ವರೂಪ ಅಷ್ಟಭುಜಾಧಾರಿ ಶಿವಶಕ್ತಿ ದುರ್ಗೆ ಈ ಸ್ವರೂಪ ಸ್ಪಷ್ಟವಾಗಿ ನೋಡುತ್ತಿದ್ದೀರಾ ಅಂತ ಕೇಳ್ತಾರೆ. ಈಗ ನಾವು ಅಷ್ಟಭುಜಾಧಾರಿ ಶಿವಶಕ್ತಿ ಎಂದರೆ ಅಷ್ಟಶಕ್ತಿಗಳು. ಅಷ್ಟಶಕ್ತಿಗಳು ಯಾವುದು? ಬಾಬಾ ನಮಗೆ ಕೋರ್ಸ್ ಚಿತ್ರದಲ್ಲಿ ಅಷ್ಟಶಕ್ತಿಗಳ ಚಿತ್ರ ನಮ್ಮ ಮುಂದೆ ಇಟ್ಟು ಹೇಳಿದ್ದಾರೆ. ಆ ಚಿತ್ರ ನೆನಪಿದ್ರೆ ಅಷ್ಟಶಕ್ತಿಗಳು ನಮಗೆ ಕೂಡಲೇ ನೆನಪು ಬರ್ತವೆ. ನೆನಪು ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಶಕ್ತಿಗಳು ಆತ್ಮ ಧಾರಣೆ ಮಾಡಿದರೆ ಅಲ್ಲಿ ಅಷ್ಟಶಕ್ತಿಧಾರಿ ಆತ್ಮ, ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ನಾವು ಆಗ್ತೇವೆ. ಹಾಗಾದರೆ ಈಗ ಅಷ್ಟಶಕ್ತಿಗಳು ಯಾವುದು ಎಂಬುದನ್ನು ಮತ್ತೊಮ್ಮೆ ನಾವು ನೆನಪು ಮಾಡ್ಕೊಳ್ಳೋಣ. ಮೊದಲನೇದಾಗಿದೆ ಸಹನ ಶಕ್ತಿ. ಆ ಸಹನ ಶಕ್ತಿ ನೆನಪಿಟ್ಕೊಳ್ಳಿಕ್ಕಾಗಿ ಅಲ್ಲಿ ಒಂದು ಚಿತ್ರ ತೋರಿಸಲಾಗಿದೆ. ಮಗು ಮಾವಿನ ಮರಕ್ಕೆ ಕಲ್ಲು ಬಿಸಾಡ್ತಾ ಇದೆ. ಎರಡನೇ ಶಕ್ತಿಯಾಗಿದೆ ಅಳವಡಿಸಿಕೊಳ್ಳುವಂಥ ಶಕ್ತಿ. ಎಲ್ಲ ನದಿಗಳು ಹರಿದು ಹೋಗಿ ಸಾಗರವನ್ನು ಸೇರುವಂಥ ಚಿತ್ರ ತೋರಿಸಿದ್ದಾರೆ. ಮೂರನೇದಾಗಿದೆ ಪರೀಕ್ಷಿಸುವಂಥ ಶಕ್ತಿ. ಅಲ್ಲಿ ಅಕ್ಕಸಾಲಿಗ ಚಿನ್ನ ಶುದ್ಧ ಇದೆ ಇಲ್ಲಂತ ಕಲ್ಲಿಗೆ ಉಜ್ಜಿ ನೋಡ್ತಾನೆ, ಅದಕ್ಕೆ ಹೊರೆಗಲ್ಲು ಅಂತ ಹೇಳ್ತಾರೆ. ಇದಕ್ಕೆ ಪರೀಕ್ಷಿಸುವ ಶಕ್ತಿ ಎಂದೇ ಹೇಳಲಾಗುತ್ತೆ. ನಾಲ್ಕನೇದಾಗಿದೆ ನಿರ್ಣಯ ಶಕ್ತಿ. ಸರಿ ತಪ್ಪು ಅಥವಾ ಏನು ಹೇಳ್ತಾರೆ ಸತ್ಯ ಸುಳ್ಳು, ಇದನ್ನು ಸರಿಯಾಗಿ ನಮ್ಮ ಬುದ್ಧಿ ಕೂಡಲೇ ತೀರ್ಮಾನ ಮಾಡಲಿರುವಂಥ ಶಕ್ತಿ ನಮಗೆ ಬರ್ತದೆ. ಇದಕ್ಕೆ ಹೇಳಲಾಗುತ್ತೆ ನಿರ್ಣಯ ಶಕ್ತಿ.
5ನೇದಾಗಿದೆ ಧೈರ್ಯ ಶಕ್ತಿ. ಶರೀರ ಸತ್ತೋಗ್ತದೆ, ಶರೀರದ ಸಾವಿನ ಭಯ ಹೊರಟೋಗ್ತದೆ. ನಾವು ಆತ್ಮ ನಿರಾಕಾರ ಬಿಂದು ಸ್ವರೂಪದ ಅಭ್ಯಾಸದಲ್ಲಿರುವ ಮಕ್ಕಳಿಗೆ ಅಲ್ಲಿ ಧೈರ್ಯ ಶಕ್ತಿ ಬಂದ್ಬಿಡ್ತದೆ. 6ನೇದಾಗಿದೆ ಸಹಯೋಗ ಶಕ್ತಿ. ಎಲ್ಲರೂ ಕಿರುಬೆರಳಿನ ಸಾಕಾರ ಕೊಟ್ಟು ಬೆಟ್ಟ ಎತ್ತುವಂಥ ಚಿತ್ರ ತೋರಿಸಿದ್ದಾರೆ. ಹಾಗೆ ಬಾಬನ ಮಕ್ಕಳು, ಪರಮಾತ್ಮನ ಮಕ್ಕಳು ಅಂದರೆ ಅವರಲ್ಲಿ ಸಹಯೋಗ ಶಕ್ತಿ ಬಂದಿರುತ್ತೆ. ಈ ಶಕ್ತಿಗಳ ವಿವರಣೆ ಅಪಾರವಾಗಿದೆ, ನಾನು ಸಂಕ್ಷಿಪ್ತದಲ್ಲಿ ಹೇಳ್ತಾ ಇದ್ದೇನೆ. ಹಾಗೆ 7ನೇದಾಗಿದೆ ಸಂಕ್ಷಿಪ್ತ ಮಾಡುವಂತಹ ಶಕ್ತಿ, ಸಂಕುಚಿತಗೊಳಿಸುವಂಥ ಶಕ್ತಿ. ಅಲ್ಲಿ ಆಮೆ ಚಿತ್ರವನ್ನು ತೋರಿಸಿದ್ದಾರೆ. ಆಮೆಗೆ ತನ್ನ ಇಂದ್ರಿಯಗಳ ಕಂಟ್ರೋಲ್ ಇರ್ತದೆ. ಹಾಗೆ ನಾವು ಆತ್ಮಕ್ಕೂ ಈ ದೇಹದ ಮೇಲೆ, ನಮಗೆ ಇಂದ್ರಿಯಗಳ ಮೇಲೆ ಕಂಟ್ರೋಲಿಂಗ್ ಪವರ್ ಬೇಕು. ನಂತರ 8ನೇದಾಗಿದೆ ಸಂಕ್ಷಿಪ್ತ ಮಾಡುವಂಥ ಶಕ್ತಿಯಲ್ಲಿ ಲಗೇಜ್ ಚಿತ್ರವನ್ನು ತೋರಿಸಿದ್ದಾರೆ. ಲಗೇಜ್ ಹರಡಿಟ್ರೆ ಹೇಗಿರ್ತದೆ, ಎಲ್ಲ ತುಂಬಿಸಿಟ್ರೆ ಹೇಗಿರ್ತದೆ, ಹಾಗೆ ಎಲ್ಲದರಲ್ಲಿ ಕೂಡ ಮಾತು, ಮನಸ್ಸು, ಕರ್ಮ, ವರ್ತನೆ ಎಲ್ಲದರಲ್ಲಿ ಕೂಡ ನಮ್ಮದು ಸಂಕ್ಷಿಪ್ತ ಇರಬೇಕು. ಈಗ ಸಾಕಷ್ಟು ಮನಸ್ಸು, ಬುದ್ಧಿ, ಮಾತು ಎಲ್ಲ ವಿಸ್ತಾರ, ಅನಗತ್ಯ ವಿಸ್ತಾರಕ್ಕೆ ನಮ್ಮದು ಹರಡಿಕೊಂಡು ಇರುವುದನ್ನು ಸಂಕ್ಷಿಪ್ತದಲ್ಲಿ ತರಬೇಕು. ಎಲ್ಲಿ ಯಾವುದೇ ಆಗಲಿ ಬಾಬಾ ಹೇಳ್ತಾರೆ, ಮನಸ್ಸು, ಬುದ್ಧಿ, ಮಾತು ಇವೆಲ್ಲ ಸಂಕ್ಷಿಪ್ತದಲ್ಲಿ ಬರಬೇಕು. ಇವೆಲ್ಲವೂ ಕೂಡ ನಮ್ಮಲ್ಲಿ ಅಷ್ಟಶಕ್ತಿಗಳ ಧಾರಣೆ ಆದರೆ ನಾವು ಶಿವಶಕ್ತಿಯರು ಅಥವಾ ಬಾಬಾ ಇದಕ್ಕೆ ಏನು ಹೇಳ್ತಾರೆ, ಅಷ್ಟಶಕ್ತಿಯರು. ಅಷ್ಟಶಕ್ತಿಯರಿಗಾಗಿಯೇ ಅಷ್ಟಭುಜಧಾರಿ ದುರ್ಗೆ ರೂಪದ ಪೂಜೆ ನಡೀತದೆ. ಅದಕ್ಕೆ 8 ಕೈಗಳನ್ನಲ್ಲಿ ದೇವಿಗೆ ತೋರಿಸ್ತಾರೆ. ಈಗ ನಾವು ಅಷ್ಟಭುಜಧಾರಿ ಶಕ್ತಿಯಾಗಬೇಕಾದ್ರೆ ಈಗ ನಮ್ಮೊಳಗೆ ಅಷ್ಟಶಕ್ತಿಗಳನ್ನು ಮೊದಲು ವರ್ತಮಾನದಲ್ಲಿ ತುಂಬಿಸಿಕೊಳ್ಬೇಕು. ಹೀಗೆ ಬಾಬಾ ಹೇಳ್ತಾರೆ ಅಷ್ಟಶಕ್ತಿಯರಿಗೆ. ಈಗಂತೂ ನಾವು ಈ ನವರಾತ್ರಿಯ ಸಮಯದಲ್ಲೇ ಇದ್ದೇವೆ ನೋಡಿ. ಈ ಸಮಯದಲ್ಲಿ ಭಕ್ತಿ ಮಾರ್ಗದಲ್ಲಿ ಆ ದೇವಿಯರಿಗೆ ಎಷ್ಟು ವೈಭವದ ಪೂಜೆ, ಆ ಶಕ್ತಿ ಸ್ವರೂಪಿಣಿಯರಿಗೆ ಶಕ್ತಿ ಸ್ವರೂಪದ ಒಂದು ಆದ್ಯತೆ, ಮಾನ್ಯತೆ, ಪೂಜ್ಯತೆ, ಅದಕ್ಕೊಂದು ಗೌರವ, ಅದಕ್ಕೊಂದು ಭಾವನೆಯ ಪೂಜೆ ಹೇಗೆ ಸತತವಾಗಿ 10 ದಿನಗಳ ಕಾಲ ನಡೀತದೆ. ಬಾಬನು ನಮಗೆ ಅದೇ ಹೇಳ್ತಾರೆ. ಇಷ್ಟೆಲ್ಲ ಭಾಗ್ಯ ತುಂಬಿಸಿಕೊಂಡವರ ಪೂಜೆ ನೋಡಿ ಎಷ್ಟು ವೈಭವದಿಂದ ನಡೀತಾ ಇದೆ. ಈಗ ಮರಳಿ ಮುಂದಿನ ಕಲ್ಪಕ್ಕೆ ಆ ಭಾಗ್ಯ ಹೊಂದಬೇಕಾದ್ರೆ ಈಗ ವರ್ತಮಾನದಲ್ಲಿ ನಾವು ಅಷ್ಟಶಕ್ತಿಗಳ ಧಾರಣೆ ಮಾಡಬೇಕು. तो शिव बाबा की स्मृति में सदा रहते हो. ಈಗ ನಾವು ಶಿವಶಕ್ತಿಯರಾಗಬೇಕಾದ್ರೆ ಹೇಗೆ ಮಾಡಿದರೆ ಶಕ್ತಿ ನಮ್ಮಲ್ಲಿ ಬರ್ತದೆ ಅಂದರೆ ನಾವು ಆತ್ಮ ಸದಾ ಶಿವ ಬಾಬನ ಸ್ಮೃತಿಯಲ್ಲಿ ಇರಬೇಕು. शिव और शक्ति दोनों का साथ साथ गायन है, जैसे आत्मा और शरीर दोनों का साथ है. ಇಲ್ಲಿ ಶಿವ ಪ್ಲಸ್ ನಾನಾತ್ಮ ಶಕ್ತಿ ಇಬ್ಬರದು ಸದಾ ಜೊತೆಗಿರುವ ಮಹಿಮೆ ಇದೆ. ಹೇಗೆ ಶರೀರದಲ್ಲಿ ಆತ್ಮ ಇದೆ, ಆತ್ಮ ಇರೋದ್ರಿಂದ ಶರೀರದ ಮೂಲಕ ಕಾರ್ಯ ನಡೀತದೆ ತಾನೆ. तो दोनों का साथ साथ का गायन है, तो दोनों का साथ है. जब तक सृष्टि पर पाठ है तब तक अलग नहीं हो सकती. ಆತ್ಮದ ಲೆಕ್ಕಾಚಾರ ಶರೀರದಲ್ಲಿ, ಈ ಪಾತ್ರದಲ್ಲಿ ಇರುವವರೆಗೆ ಆತ್ಮ ಶರೀರದಿಂದ ಭಿನ್ನ ಆಗಲ್ಲ. ಅನುಭವದಿಂದ ಭಿನ್ನ ಆಗ್ಬೋದು, ಅದು ಪ್ರಾಕ್ಟಿಕಲಿ ಆತ್ಮ ದೇಹ ಬಿಟ್ಟು ಹೋಗಲ್ಲ. तो ऐसे ही शिव और शक्ति दोनों का भी इतना ही गहरा संबंध है. ಅದೇ ರೀತಿಯಾಗಿ ಶಿವ ಮತ್ತು ಶಕ್ತಿ, ನಾನು ಆತ್ಮ ಮತ್ತು ತಂದೆ ಪರಮಾತ್ಮನ ಸಂಬಂಧವು ಕೂಡ ಇಷ್ಟೇ ಆಳವಾಗಿದೆ. जो गायन है शिव शक्तिपन का, ऐसे तो ऐसे ही सदा साथ का अनुभव करते हो या सिर्फ गायन है. ಈಗ ಶಿವಶಕ್ತಿ ಅನ್ನುವಂತಹ ವರ್ಣನೆ, ಮಹಿಮೆ ಪುರಾಣ, ಶಾಸ್ತ್ರ, ಭಕ್ತಿ ಮಾರ್ಗದಲ್ಲಿ ಅಪಾರ ಇದೆ. ಇದು ಮಹಿಮೆ ಸುಮ್ಮನೆ ಮಾಡ್ತಾರೋ, ನೀವೀಗ ಆ ಅನುಭವದಲ್ಲಿ ಪ್ರಾಕ್ಟಿಕಲಿ ಇದ್ದೀರೋ ಅಂತ ಬಾಬಾ ಕೇಳ್ತಾರೆ. ಸದಾ ಸಾಥ್ ಐಸಾ ಹೋ ಜೋ ಕೊಯ್ ಬಿ ಕಬ್ ಇಸ್ ಸಾಥ್ ಕೋ ತೋಡ್ ನಾ ಸಕೆ. ಹೀಗೆ ಶಿವಬಾಬಾ ಶಕ್ತಿಯ ಸಾಗರನ ಸಂಬಂಧ ನಮಗೆ ಆತ್ಮಕ್ಕಿಷ್ಟು ಆಳವಾಗಿರಬೇಕಂದ್ರೆ ಯಾರು ನಮಗೆ ತಂದೆ ಜೊತೆಗಿರುವಂಥ ಸಂಬಂಧವನ್ನು, ಶಿವನ ಜೊತೆಗಿರುವ ಸಂಬಂಧವನ್ನು ಕಟ್ಟು ಮಾಡಲಿಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ತಂದೆಗೂ ನಮಗೂ ಸಂಬಂಧ ಇದೆಯಾ? ऐसे अनुभव करते हुए सदा ಶಿವಮಯಿ ಶಕ್ತಿ ಸ್ವರೂಪ ಮೇ ಸ್ಥಿತ ಹೋಕರ್ ಚಲೋ. ಈ ರೀತಿಯಾಗಿ ನಾನು ಬಾಬಾ ಸದಾ ಕಂಬೈಂಡ್ ಇದ್ದೇವೆ, ಶಿವ ಮತ್ತು ಶಕ್ತಿ ಕಂಬೈಂಡ್ ಇದ್ದೇವೆ. ಹೀಗೆ ಸದಾ ನಾನು ಶಿವಮಯಿ ಶಕ್ತಿ ಸ್ವರೂಪಿಣಿ ಎಂಬ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದುಕೊಂಡು ನಾವು ನಡೀತೇವೆ.
तो कभी भी दोनों की लगन में माया विघ्न डाल नहीं सकती। ನಾನು ಬಾಬಾ ಶಿವ ಬಾಬಾ ನಾನು ಕಂಬೈಂಡ್ ಇರಬೇಕಾದ್ರೆ, ಜೊತೆ ಜೊತೆಯಲ್ಲಿರಬೇಕಾದ್ರೆ ನಮ್ಮಿಬ್ಬರ ಮಧ್ಯೆ ಯಾರೇ ಯಾಕೆ ಮಾಯೆ ಯಾಕೆ ಇನ್ಯಾರೂ ಕೂಡ ನಮಗೆ ಸಮಸ್ಯೆ ಮಾಡಿ ಅಗಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಧ್ಯೆ ಯಾರಿಗೂ ವಿಘ್ನ ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಷ್ಟೊಂದು ಡೆಫಿನೆಟು ನಿಶ್ಚಯ ನಂಬಿಕೆ ಆ ಸ್ಥಿತಿಯಲ್ಲಿ ಶಿವಶಕ್ತಿಯಲ್ಲಿರ್ತಾರೆ. तो कहावत भी है 2 10 के बराबर होते हैं. ಹೀಗೆ ಒಂದು ಗಾದೆ ಮಾತಿದೆ, ಇಬ್ಬರು ಅಂದರೆ ಅವರಿಬ್ಬರು ಸೇರಿದರೆ 100 ಜನ ಸಮಾನ ಅಂತ ಒಂದು ಹೇಳ್ತಾರೆ. ಹಾಗೆ ಬಾಬಾದು 10 के बराबर, ಇಬ್ಬರು ಅಂದರೆ ಅದು 10 ಜನರ ಸಮಾನ ಅಂತ. तो जब शिव और शक्ति दोनों का साथ हो गया तो ऐसी शक्ति के आगे कोई कुछ कर सकता है. ಹಾಗೆ ಶಿವಬಾಬಾ ನಾವು ಶಕ್ತಿ ಒಟ್ಟಾದಾಗ, ಇಬ್ಬರು ಒಟ್ಟಾದಾಗ ಪ್ರಶ್ನೆ ಹೀಗಿದೆ, ಅನ್ಯರು ಯಾರು ಏನಾದರೂ ನಮಗೆ ಮಾಡೋಕ್ಕೆ ಸಾಧ್ಯನಾ? ಶಿವಬಾಬಾ ನಾನು ಜೊತೆಯಲ್ಲಿರಬೇಕಾದ್ರೆ ಇಲ್ಲಿ ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇದೆಯಾ ಅಂತ ಆಶ್ಚರ್ಯದ ಪ್ರಶ್ನೆ. तीन डबल शक्तियों के आगे और कोई भी शक्ति अपना वार नहीं कर सकती. ಹೀಗೆ ಡಬಲ್ ಶಕ್ತಿ ಒಟ್ಟಾಗಿರಬೇಕಾದ್ರೆ ಸೃಷ್ಟಿಯ ಯಾವುದೇ ಅನ್ಯ ಶಕ್ತಿ ನಮಗೆ ದಾಳಿ ಮಾಡಲು ಸಾಧ್ಯ ಇಲ್ಲ. हार खिला नहीं सकते ಅಥವಾ ಸೋಲಿಸಲಿಕ್ಕೂ ಸಾಧ್ಯ ಇಲ್ಲ. अगर हार होती है या माया का वार होता है तो क्या उस समय शिव शक्ति स्वरूप में स्थित हो? ಮಾಯೆ ದಾಳಿ ಮಾಡ್ತದೆ ಅಥವಾ ಮಾಯೆಗೆ ನಾವು ಸೋಲ್ತೇವೆ ಎಂದರೆ ಆ ಸಂದರ್ಭದಲ್ಲಿ ನಾವು ಶಿವಶಕ್ತಿ ಸ್ವರೂಪಿಣಿಯರು ಆಗಿರ್ತೇವಾ? अपने ಅಷ್ಟಶಕ್ತಿಯ ಸಂಪೂರ್ಣ ಸ್ವರೂಪ में स्थित हो ಅಥವಾ ಮಾಯೆ ದಾಳಿ ಮಾಡಿದಾಗ ಅಷ್ಟಶಕ್ತಿಗಳಿಂದ ಸಂಪನ್ನ ಸ್ವರೂಪದಲ್ಲಿ ನಾವು ಸ್ಥಿತರಾಗಿರುತ್ತೇವಾ? अष्टशक्तियों में से अगर कोई भी एक शक्ति की कमी है तो अष्टभुजाधारी शक्तियों का जो गायन है वह हो सकता है. ಪ್ರಶ್ನೆ ಹೀಗಿದೆ, ನಾವು ಶಿವಶಕ್ತಿ, ಅಷ್ಟಶಕ್ತಿಧಾರಿಗಳು, ಅಷ್ಟಭುಜಾಧಾರಿಗಳು, ಈ ಮಹಿಮೆ ಮಾಡಲ್ಪಟ್ಟವ್ರಿಗೆ ಮಾಯೆ ಬರಲಿಕ್ಕೆ, ಮಾಯೆಗೆ ವಶರಾಗಲಿಕ್ಕೆ ಸಾಧ್ಯನಾ? तो सदा अपने आप को देखो कि हम सदा अष्टशक्तिधारी शिव शक्ति होकर के चल रहे हैं. ಹೀಗೆ ನಾವು ನಮ್ಮನ್ನು ಸದಾ ನೋಡ್ಕೊಳ್ಬೇಕಾಗಿದೆ. ನಾನು ಅಷ್ಟಶಕ್ತಿಧಾರಿ ಶಿವಶಕ್ತಿ ಸ್ವರೂಪಿಣಿಯಾಗಿ ನಡೆಯುತ್ತಿದ್ದೇನಾ? जो सदा अष्टशक्तियों को धारण करने वाले हैं वही अष्ट देवताओं में आ सकते हैं. ಬಾಬಾ ಮತ್ತು ಸ್ಪಷ್ಟ ಮಾಡ್ತಿದ್ದಾರೆ, ಯಾರು ಈಗ ಸಂಗಮ ಯುಗದಲ್ಲಿ ವರ್ತಮಾನದಲ್ಲಿ ಅಷ್ಟಶಕ್ತಿಗಳ ಧಾರಣೆ ಮಾಡ್ತಾರೆ ಅವರೇ ಅಷ್ಟ ದೇವತೆಗಳಲ್ಲಿ ಬರ್ತಾರೆ. अगर अपने में कोई भी शक्ति की कमी अनुभव करते हो तो अष्ट देवताओं में आना मुश्किल है. ಒಂದು ವೇಳೆ ಅಷ್ಟಶಕ್ತಿಗಳಲ್ಲಿ ಯಾವುದಾದ್ರೂ ಒಂದು ಶಕ್ತಿಯ ಕೊರತೆ ಇದೆ ಎಂಬ ಅನುಭವದಲ್ಲಿದ್ದರೆ ನಾವು ಅಷ್ಟ ದೇವತೆಗಳಲ್ಲಿ ಬರೋದು ಕಷ್ಟ ಅಂತಾರೆ ಬಾಬಾ. और अष्ट देवता सारी सृष्टि के लिए इष्ट रूप में गाए जाते हैं. ಹೀಗೆ ಅಷ್ಟ ದೇವತೆಗಳಾಗಿರೋರು ಸೃಷ್ಟಿಯೊಳಗೆ ಇಷ್ಟ ದೇವತೆಯಾಗಿ ಪೂಜಿಸಲ್ಪಡ್ತಾರೆ. तो भक्ति मार्ग में इष्ट बनना है व भविष्य में अष्ट देवता बनना है तो अष्ट शक्तियों को धारणा सदा अपने में करते चलो. ಹೀಗೆ ನಾವು ಭವಿಷ್ಯದಲ್ಲಿ ಇಷ್ಟ ದೇವತೆ ಆಗಬೇಕು, ಭಕ್ತಿಯಲ್ಲಿ ಇಷ್ಟ ದೇವತೆ ಆಗಬೇಕು, ಭವಿಷ್ಯದಲ್ಲಿ ಅಷ್ಟ ದೇವತೆ ನಾವು ಆಗಬೇಕಾದ್ರೆ ಈಗ ನಾವು ಅಷ್ಟಶಕ್ತಿಗಳನ್ನು ಧಾರಣೆ ಮಾಡಿಕೊಂಡು ಸಾಗಬೇಕು. इन शक्तियों की धारणा से स्वतः ही सहज ही 2 बातों का अनुभव करेंगे. ಈ ಅಷ್ಟಶಕ್ತಿಗಳು, ಆಗಲೇ ಅಷ್ಟಶಕ್ತಿಗಳ ನಾನು ಲಿಸ್ಟ್ ನಿಮಗೆ ಹೇಳಾಯಿತು. ಈ ಅಷ್ಟಶಕ್ತಿಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡುವುದರಿಂದ ಸಹಜವಾಗಿ 2 ಮಾತುಗಳು ಅನುಭವಕ್ಕೆ ಬರುತ್ತದೆ. ಆ 2 ಮಾತು ಯಾವುದು? सदा अपने कुशु शक्ति व अष्टभुजाधारी अथवा अष्टशक्तिधारी समझने से एक तो सदा साक्षीपन का अनुभव करेंगे और दूसरा सदा अपने स्टेज साक्षीपन की अनुभव करेंगे. ಇಲ್ಲಿ ನಾವು ಶಿವಶಕ್ತಿ, ಅಷ್ಟಭುಜಾಧಾರಿ, ಅಷ್ಟಶಕ್ತಿಧಾರಿ ಎಂದು ತಿಳ್ಕೊಳ್ಳೋದರಿಂದ ಮೊದಲನೇದಾಗಿ ನಾವು ಸಾಕ್ಷಿ ಸ್ಥಿತಿ ಅನುಭವವನ್ನು ಮಾಡುತ್ತೇವೆ.
ಅನ್ಯರ ಪಾತ್ರ, ಅನ್ಯರ ಜೀವನ, ಅನ್ಯರ ಒಳ್ಳೆಯದು ಕೆಟ್ಟದ್ದು ಎಲ್ಲ ನೋಡ್ತಿರ್ತೇವೆ. ಆದರೆ ಆ ಆತ್ಮದೊಂದು ಪಾರ್ಟ್ ನಡೀತಾ ಇದೆ. ಅವರು ಸರಿನೇ ಮಾಡಲಿ ತಪ್ಪೇ ಮಾಡಲಿ ಏನೇ ಮಾಡಿದರೂ ಕೂಡ ನಾವು ಸಾಕ್ಷಿ ಸ್ಥಿತಿಯಲ್ಲಿರ್ತೇವೆ. ಎರಡನೇದಾಗಿ ನಮ್ಮ ಸ್ಥಿತಿ ಕೂಡ ಸಾಕ್ಷಿಯಾಗಿರುತ್ತದೆ. ಎರಡೂ ಅನುಭವ ಇರ್ತದೆ. ಏಕ್ ಸಾಥಿ और दूसरा ಸಾಕ್ಷಿ. ಇಲ್ಲಿ ಶಿವ ಶಕ್ತಿಯರ ಜೊತೆಗಿದ್ದಾಗ, ಸಾಥಿ ಆಗಿದ್ದಾಗ, ಎರಡನೇದಾಗಿ ಅವರಿಗೆ ಸಾಕ್ಷಿ ಸ್ಥಿತಿ ಅನುಭವ ಆಗುತ್ತದೆ. तो जिसको दूसरे शब्दों में साक्षी अवस्था अर्थात बिंदु रूप की स्टेज कहा जाता है. ಇದಕ್ಕೆ ಇನ್ನೊಂದು ಮಾತು ಶಬ್ದದಲ್ಲಿ ಹೇಳೋದಾದರೆ ಸಾಕ್ಷಿ ಅವಸ್ಥೆ ಅರ್ಥಾತ್ ಬಿಂದು ಸ್ವರೂಪದ ಸ್ಥಿತಿಯಲ್ಲಿರ್ತಾರೆ. और साक्षीपन का अनुभव अर्थात ಅವ್ಯಕ್ತ ಸ್ಥಿತಿ का अनुभव कहा जाता. ಇದಕ್ಕೆ ಸಾಕ್ಷಿ ಅಂದರೆ ಅವ್ಯಕ್ತ ಸ್ವರೂಪ ಸ್ಥಿತಿ. ಬಾಬಾ ಸಾಥಿ ಇದ್ದಾರೆ ಅಂದರೆ ಶಕ್ತಿ ಸ್ವರೂಪಿಣಿಯರು, ಸಾಕ್ಷಿ ಅಂದರೆ ಅವ್ಯಕ್ತ ಸ್ಥಿತಿ. अव्यक्त स्टेज कहा जाता है और साक्षीपन का अनुभव अव्यक्त स्थिति का अनुभव कहा जाता. अष्ट शक्ति की धारणा होने से इन दोनों स्थिति अनुभव सदा सहज और स्वतः करेंगे. ಈ ರೀತಿಯಾಗಿ ನೀವು ಅಷ್ಟಶಕ್ತಿಗಳ ಧಾರಣೆ ಮಾಡುವುದರಿಂದ ಇಲ್ಲಿ ಬಾಬನ ಜೊತೆತನ ಮತ್ತು ಸಾಕ್ಷಿತನ ಅಂದರೆ ಅವ್ಯಕ್ತ ಸ್ಥಿತಿ, ಸಾಥಿ ಅವ್ರ ಸಾಕ್ಷಿ. ಅಷ್ಟಶಕ್ತಿ ಧಾರಣೆ ಮಾಡಿದರೆ ಶುಭಾವ ಶಕ್ತಿ ಸಾಗರ ಜೊತೆಗಿರ್ತಾರೆ, ನಮ್ಮ ಸ್ಥಿತಿ ಅವ್ಯಕ್ತವಾಗಿರುತ್ತೆ. ಈ ಎರಡು ಸ್ಥಿತಿಗಳ ಅನುಭವ ಮಕ್ಕಳಿಗೆ ಸಹಜವಾಗಿ ಆಗುತ್ತಾ ಇರ್ತದೆ. ऐसे अनुभव करेंगे जैसे साकार में साथ होता है तो फिर कभी भी अपने में अलबेलापन व कमजोरीपन का अनुभव नहीं होती. ನೋಡಿ, ಹೇಗೆ ಸಾಕಾರದಲ್ಲಿ ಜೊತೆಗೊಬ್ಬರು ಇದ್ದಾರೆ ಅಥವಾ ಸಾಕಾರದಲ್ಲಿ ತಂದೆ ಜೊತೆಗಿದ್ದಾರೆ ಎಂದಾಗ ಅನುಭವ ಮಾಡ್ತಾ ಇದ್ರು, ಬಾಬಾ ಜೊತೆಗಿದ್ದಾರೆ ಅನ್ನುವಂಥ ಅನುಭವ ಅವರಿಗೆ ಸುಲಭ ಇತ್ತು. तो अपने में अकेलापन का कमजोरीपन का अनुभव नहीं होती. ಹಾಗೆ ಸ್ಥೂಲದಲ್ಲಿ ಕೂಡ ಒಬ್ಬರ ಜೊತೆಗೆ ಹೋಗ್ತಾ ಇದ್ದೇವೆ ಎಂದಾಗ ಅಲ್ಲಿ ಏಕಾಂತತೆ ಅಥವಾ ಒಬ್ಬಂಟಿಗತನದ ಅನುಭವ ಅಲ್ಲಿ ಇರಲ್ಲ. तो फिर कभी भी अपने को अकेलापन कमजोरीपन अनुभव नहीं होती. ಹಾಗೆ ನಾವು ದುರ್ಬಲರಿದ್ದೇವೆ, ಒಬ್ಬರೇ ಇದ್ದೇವೆ ಅಂತ ಅನುಭವ ಎಂದಿಗೂ ಆಗಲ್ಲ. ಯಾಕೆಂದರೆ ಜೊತೆಗೆ ಅವರಿಗೆ ಒಬ್ಬರು ಕಾಣ್ತಿರ್ತಾರೆ, ಒಬ್ಬರು ಇರ್ತಾರೆ. तो फिर कभी भी अपने को अकेलापन और कमजोरीपन का अनुभव नहीं होती. इसी रीति से जब सर्वशक्तिवान शिव और शक्ति दोनों की स्मृति रहती है तो चलते फिरते बिल्कुल ऐसे अनुभव करेंगे जैसे साकार में साथ हैं. ಅದೇ ರೀತಿಯಾಗಿ ಬಾಬಾ ಸರ್ವಶಕ್ತಿವಂತ ತಂದೆ ನಮ್ಮ ಜೊತೆಯಲ್ಲಿದ್ದಾಗ ನಮಗೆ ಬಾಬಾ ಜೊತೆಗಿದ್ದಾರೆ ಎಂಬ ಸ್ಮೃತಿ ನಡೀತಾ ತಿರುಗಾಡುತ್ತಾ ಕೆಲಸ ಕಾರ್ಯ ಮಾಡ್ತಾರೋ, ಹೇಗೆ ಸಾಕಾರದಲ್ಲಿ ಅನುಭವ ಮಾಡ್ತಾ ಇದ್ರೋ ಅದೇ ರೀತಿ ಅನುಭವ ಬಾಬಾ ಹೇಳ್ತಾರೆ ಈಗಲೂ ಮಕ್ಕಳಿಗೆ ಬಾಬಾ ಜೊತೆಗಿದ್ದಾರೆ ಎಂಬ ಸ್ಮೃತಿ ಇರುವುದರಿಂದ ಬಾಬನ ಜೊತೆತನದ ಅನುಭವ ಮಕ್ಕಳು ಈಗಲೂ ಸುಲಭದಲ್ಲಿ ಮಾಡುತ್ತಾರೆ. गाया जाता है ना, साथ और हाथ. तो साथ है बुद्धि की लगन और सदा अपने साथ श्रीमत रूपी हाथ अनुभव करेंगे. ಇಲ್ಲಿ ಬಾಬಾ ಸಾಥ್ ಇದ್ದಾರೆ, ನಮ್ಮ ಕೈ ಹಿಡಿದಿದ್ದಾರೆ. ಬಾಬಾ ನಮ್ಮ ಜೊತೆಗಿದ್ದಾರೆ, ಬಾಬಾ ನಮ್ಮ ಕೈ ಹಿಡಿದಿದ್ದಾರೆ. ಇಲ್ಲಿ ಜೊತೆತನದ ಅರ್ಥ ನಮ್ಮ ಬುದ್ಧಿ ಬಾಬನ ಜೊತೆಗೆ ಸಂಬಂಧ ಜೋಡಣೆ ಆಗಿರಬೇಕು. ಇಲ್ಲಿ ಬಾಬಾ ಕೈ ಹಿಡಿದಿದ್ದಾರೆ ಅಂದರೆ ಅರ್ಥ ನಾವು ಬಾಬನ ಶ್ರೀಮತದಂತೆ ನಡೆಯುವ ಅನುಭವಿ ಆಗಿರಬೇಕು. ಬುದ್ಧಿ ಬಾಬನ ಜೊತೆಗಿರ್ತದೆ ಮತ್ತು ಜೀವನದಲ್ಲಿ ಬಾಬನ ಶ್ರೀಮತ ಅಂದ್ರೆ ಬಾಬನ ಕೈ ಆಗಿದೆ, ಬಾಬನ ಕೈ ಹಿಡಿದು ನಡೆಯುವುದು. जैसे कोई के ऊपर किसी का हाथ होता है तो निर्भय होकर शक्ति रूप हो कोई भी मुश्किल कार्य करने को तैयार हो जाता है. ನೋಡಿ, ಜಗತ್ತಿನಲ್ಲಿ ಅನೇಕ ಸಾಧಕರು ಏನು ಮಾಡ್ತಾರೆ, ತಮ್ಮ ಇಷ್ಟ ಬಂದ ಗುರುಗಳ ಬಳಿಗೆ ಹೋಗಿ ಅವರ ತಮ್ಮ ತಲೆ ಮೇಲೆ ಒಂದು ಆಶೀರ್ವಾದದ ಕೈ ಹಿಡಿಸ್ಕೊಂಬರ್ತಾರೆ. ಅವ್ರಿಗೊಂದು ನಶೆ ಬರ್ತದೆ, ಧೈರ್ಯ ಬರ್ತದೆ, ನಾನು ಈ ಕೆಲಸ ಮಾಡ್ತೇನೆ ಅಂತ. ಆ ರೀತಿಯಾಗಿ ಬಾಬಾ ಹೇಳ್ತಾರೆ श्रीमत रूपी हाथ अपने ऊपर सदा अनुभव करेंगे तो कोई भी मुश्किल परिस्थिति व माया के विघ्न से घबराएंगे नहीं. ಅದೇ ರೀತಿಯಾಗಿ ನಾವು ಬಾಬನ ಮಕ್ಕಳು ಶಿವಶಕ್ತಿ ಸ್ವರೂಪರು, ಶಿವಬಾಬನ ಶ್ರೀಮತದ ಆಶೀರ್ವಾದದ ಹಸ್ತ ಸದಾ ನನ್ನ ತಲೆ ಮೇಲಿದೆ ಎಂದು ಅನುಭವ ಮಾಡುವಂಥವ್ರು. ಶ್ರೀಮತ ಪಾಲಿಸ್ತಾ ಇದ್ದೇವೆ, ಆದರೆ ಬಾಬನ ಆಶೀರ್ವಾದದ
ಹಸ್ತ ನನ್ನ ತಲೆ ಮೇಲಿದೆ. ಬಾಬನ ಆಶೀರ್ವಾದ ಅಂದ್ರೇ ಬಾಬನ ಶ್ರೀಮತ ಅಂತ ಬಾಬಾ ಸ್ಪಷ್ಟ ಮಾಡ್ತಿದ್ದಾರೆ. ಬಾಬನ ಶ್ರೀಮತ ಬೇರೆ, ಬಾಬನ ಆಶೀರ್ವಾದ ಬೇರೆ ಅಲ್ಲ. ಬಾಬನ ಶ್ರೀಮತದಂತೆ ನಡೆಯೋದೇ ನಮಗೆ ಆಶೀರ್ವಾದ. ಈ ಶ್ರೀಮತದಂತೆ ನಡೆಯುವಂತಹ, ಆಶೀರ್ವಾದದಂತೆ ನಡೆಯುವಂತಹ ಮಕ್ಕಳಿಗೆ ಎಷ್ಟೇ ಕಠಿಣ ಪರಿಸ್ಥಿತಿ ಮಾಯೆ ವಿಘ್ನ ಹಾಕಿದರೂ ಕೂಡ ಮಕ್ಕಳು ಭಯಪಡಲ್ಲ. हाथ की मदद से हिम्मत से सामना करना सहज अनुभव करेंगे. ಬಾಬನ ಸಹಯೋಗದಿಂದ, ಬಾಬನ ಆಶೀರ್ವಾದದ ಅನುಭವದಿಂದ ಮಕ್ಕಳು ಧೈರ್ಯದಿಂದ ಏನು ಮಾಡ್ತಿರ್ತಾರೆ, ಪರಿಸ್ಥಿತಿಗಳನ್ನು ಎದುರಿಸುವ ಅನುಭವಿಯಾಗಿರ್ತಾರೆ. इसके लिए चित्रों में भक्त और भगवान का रूप क्या दिखाते हैं. ಅದಕ್ಕೆ ಬಾಬಾ ಉದಾಹರಣೆಗೆ ಕೇಳ್ತಾರೆ, ಚಿತ್ರಗಳಲ್ಲಿ ಭಕ್ತ ಮತ್ತು ಭಗವಂತನ ರೂಪ ಯಾವುದು ತೋರಿಸ್ತಾರೆ. शक्तियों का चित्र भी देखेंगे तो वरदान का हाथ भक्तों के ऊपर दिखाते हैं. ನೀವು ದೇವಿಯರ ಚಿತ್ರ ನೋಡಿದ್ದೀರಿ, ಸದಾಕಾಲ ದೇವಿ ಹಸ್ತ ಹೇಗಿರ್ತದೆ, ವರದಾನ ಕೊಡುವ ಕೈ ಇರ್ತದೆ. तो मस्तक के ऊपर हाथ दिखाते हैं, ಅಥವಾ ಮಸ್ತಕದ ಮೇಲೆ, ತಲೆ ಮೇಲೆ ಆಶೀರ್ವಾದ ಇಡುವಂಥ ಕೈ ಇರ್ತದೆ. इसका अर्थ भी यही है कि मस्तक अर्थात बुद्धि में सदा श्रीमत रूपी हाथ अगर है तो हाथ और साथ होने के कारण सदा विजयी है. ಹೀಗೆ ಮಸ್ತಕ ಅಂದ್ರೆ ಅರ್ಥಾತ್ ಬುದ್ಧಿಯಲ್ಲಿ ಸದಾ ಬಾಬನ ಶ್ರೀಮತದ ಹಸ್ತ ಹಿಡಿದು ನಡೆಯುವಂಥವ್ರು, ಅಂದರೆ ಸದಾ ಬಾಬನ ಜೊತೆತನದ ಅನುಭವದ ಕಾರಣದಿಂದ ಆ ಮಕ್ಕಳು ವಿಜಯಿಗಳಾಗ್ತಾರೆ. ಬಾಬಾ ಜೊತೆಗಿದ್ದಾರೆ. ಬುದ್ಧಿಯಲ್ಲಿ ಸದಾ ಬಾಬನ ಸ್ಮೃತಿ ಇರೋದು ಜೊತೆತನ. ಹಾಗೆ ಬಾಬನ ಶ್ರೀಮತದಂತೆ ನಡೆಯುವುದೇ ಸಾಕ್ಷಿತನವಾಗಿದೆ, ಮತ್ತು ಬಾಬನ ಶ್ರೀಮತದಂತೆ ನಡೆಯುವುದೇ ಆಶೀರ್ವಾದ ಆಗಿದೆ. तो ऐसा सदा साथ और हाथ का अनुभव करते हो. ಬಾಬಾ ಕೇಳ್ತಾರೆ, ಹೀಗೆ ಸದಾ ಬಾಬನ ಜೊತೆತನದ ಹಾಗೆ ಬಾಬನ ಕೈ ಹಿಡಿದು ನಡೀತಾ ಇರುವ ಅನುಭವವನ್ನು ಮಾಡುತ್ತಿದ್ದೀರಾ. कितनी भी कमजोर आत्मा हो लेकिन हाथ अगर सर्वशक्तिवान है, साथ अगर सर्वशक्तिवान है तो कमजोर आत्मा में भी स्वतः ही भले भले भर जाता है. ಹೀಗೆ ಬಾಬಾ ಹೇಳ್ತಾರೆ, ಎಷ್ಟೇ ನಾವು ದುರ್ಬಲ ಆತ್ಮ ಆಗಿರ್ಬೋದು, ಆದರೆ ನಮ್ಮ ಜೊತೆಗೆ ಸರ್ವಶಕ್ತಿವಂತ ತಂದೆ ಇದ್ದಾರೆ ಎಂದಾಗ, ಎಷ್ಟೇ ದುರ್ಬಲ ಆತ್ಮ ಆಗಿದ್ರು ಕೂಡ ಬಾಬಾ ಜೊತೆಗಿದ್ದಾರೆ ಎಂದಾಗ ಅಲ್ಲಿ ಶಕ್ತಿ ತುಂಬಲಿಕ್ಕೆ ಆರಂಭ ಆಗುತ್ತೆ. ಕಿತನಾ ಭಿ ಭಯಾನಕ ಸ್ಥಾನ ಹೇ ಲೇಕಿನ್ ಸಾಥಿ ಶೂರವೀರ ಹೇ. ನಾವೆಷ್ಟೇ ಭಯಾನಕವಾದಂಥ ಸ್ಥಳದಲ್ಲಿ ಇರ್ಬೋದು, ಆದರೆ ನಮ್ಮ ಜೊತೆಗೆ ಬಾಬಾ ಇದ್ದಾರೆ ಅಂದರೆ ನಾವು ಶೂರರು ವೀರರಾಗ್ಬಿಡ್ತೇವೆ. तो कैसा भी कमज़ोर शूरवीर हो जाएगा, फिर कब माया से घबराएंगे नहीं. ಹೀಗೆ ನಾವು ಎಷ್ಟೇ ದುರ್ಬಲರಾಗಿದ್ರೂ ಬಾಬಾ ಜೊತೆಗಿದ್ದಾರೆ ಎಂದಾಗ ಶೂರವೀರ ಆಗಿಬಿಡ್ತೇವೆ, ಮತ್ತು ಎಂದಿಗೂ ಮಾಯೆ ವಿಷಯದಲ್ಲಿ ನಾವು ಭಯಪಡಲ್ಲ. माया से घबराने व माया का सामना करने का कारण साथ और हाथ का अनुभव नहीं करते. ಮಾಯೆ ಬರ್ತದೆ ಅಂತ ಹೆದರ್ಕೊಳ್ಳೋದಾಗಲಿ, ಮಾಯೆ ಬಂದಾಗ, ಪರಿಸ್ಥಿತಿ ತಂದಾಗ ಅದನ್ನು ಎದುರಿಸ್ಲಿಕ್ಕಾಗದೆ ಧೈರ್ಯದಿಂದ ಇರದೇ ಮಕ್ಕಳು ದುಃಖಿಸ್ತಾ ಇದ್ರೆ ಇದಕ್ಕೆ ಕಾರಣ ಬಾಬನ ಜೊತೆತನದ ಅನುಭವದಲ್ಲಿಲ್ಲ, ಬಾಬನ ಶ್ರೀಮತದ ಕೈ ಹಿಡಿದು ನಡೀತಿರೋದಿಲ್ಲ. बाप साथ दे रहे लेकिन लेने वाला ना लेवे तो क्या कहेंगे. ಬಾಬಾ ನಮಗೆ ತನ್ನ ಜೊತೆತನವನ್ನು ಕೊಡ್ತೇನೆ ಅಂತ ಹೇಳ್ತಾರೆ, ಕೊಡ್ತಾ ಇದ್ದಾರೆ. ಆದರೆ ಬಾಬಾ ಹೇಳ್ತಾರೆ, ನಾನು ಕೊಡುತ್ತಾ ಇದ್ದೇನೆ, ಆದರೆ ನೀವು ತಗೊಳ್ತಾ ಇಲ್ಲ ಅಂದರೆ ನಿಮಗೇನಂತ ಹೇಳೋದು. जैसे बाप बच्चों का हाथ पकड़कर उनको सही रास्ते पर लाना चाहते हैं, लेकिन बच्चा बार बार हाथ छुड़ाकर अपनी मत पर चले तो क्या होगा. ಬಾಬು ಉದಾಹರಣೆಗೆ ಹೇಳ್ತಾರೆ, ಒಂದು ಚಿಕ್ಕ ಮಗು ಕೈ ಹಿಡಿದು ತಂದೆ ರೋಡಲ್ಲಿ ಹೋಗ್ತಾ ಇರ್ತಾರೆ. ಆ ಮಗುವಿಗೆ ಅಲ್ಲಿ ವೆಹಿಕಲ್ಗಳು ಬರ್ತದೆ, ಅಲ್ಲಿ ಗುಂಡಿ ಇರ್ತದೆ, ಕಲ್ಲು ಮಣ್ಣು ಇರ್ತದೆ, ಇದೇನು ಗೊತ್ತಿರಲ್ಲ. ತಂದೆಗೆ ಗೊತ್ತು ಮಗುವಿಗೆ ಕೈ ಬಿಟ್ಟರೆ ಗಾಯ ಆಗುತ್ತೆ, ಕಷ್ಟ ಆಗುತ್ತೆ ಅಂತ. ಆದರೂ ಮಗು ತನ್ನ ಚಂಚಲತೆಯಲ್ಲಿ ತನ್ಮನ್ಮತ್ತದಂತೆ ತಂದೆ ಕೈಯನ್ನು ಬಿಡಿಸ್ಕೊಂಡು ಹೊರಟ್ರೆ ಏನಾಗುತ್ತೆ. इसी रीति एक तो बुद्धि में संग और साथ को भूल जाते और श्रीमत रूपी हाथ को छोड़ देते हो. ಅದೇ ರೀತಿಯಾಗಿ ಮಕ್ಕಳು ಕೂಡ ಮೊದಲು ಬಾಬನ ಜೊತೆತನವನ್ನು ಬುದ್ಧಿಯಿಂದ ಬಿಟ್ಬಿಡ್ತಾರೆ.
ಎರಡನೇದಾಗಿ ಬಾಬನ ಶ್ರೀಮತದ ಕೈಯನ್ನು ಬಿಡ್ತಾರೆ. ತಬ್ ಮೂಸ್ತೆ ಹೋ ಯಾ ಉಲ್ಝನ್ ಮೇ ಆತೆ ಹೋ, ಹೀಗೆ ಬಾಬಾ ಕೇಳ್ತಾರೆ, ತಂದೆಯ ಸಂಗನ ಬಿಟ್ಟರು ತಂದೆಯ ಕೈನೂ ಬಿಟ್ಟಾಗ ಆಗ ನೀವು ಅನಿವಾರ್ಯಕ್ಕೆ ಈ ಬಂಧನದಲ್ಲಿ ದುಃಖದ ಚಿಂತೆಯೊಳಗೆ ಸಿಕ್ಕೊಳ್ತಿರ್ತಾನೆ, ಸಂಶಯದಲ್ಲಿ ಬರ್ತಿರ್ತಾನೆ. और श्रीमत रूपी हाथ को छोड़ देते हो व मूसते हो या उलझन में आते हो ಅಥವಾ ಕಮ್ಜೋರ್ ಬಂಜಾತೆ ಹೋ, ಹೀಗೆ ಬಾಬನ ಜೊತೆತನ ಬಿಟ್ವಿ, ಬಾಬನ ಶ್ರೀಮತದ ಕೈಯನ್ನು ಬಿಟ್ಟಾಗ ಇಲ್ಲೇ ನಾವು ಸಂಶಯದಲ್ಲಿ ಬರ್ತೇವೆ, ಬಂಧನದಲ್ಲಿ ಸಿಕ್ಕೊಳ್ತೇವೆ, ದುರ್ಬಲರಾಗ್ತೇವೆ. ಈ ರೀತಿ ನಾವು ಆತ್ಮ ದುರ್ಬಲರಾಗಿ ಮಾಯೆಗೆ ಸಿಕ್ಕೊಂಡ್ಬಿಡ್ತೇವೆ. माया भी बड़ी चतुर है, कभी भी वार करने के लिए पहले साथ और हाथ छुड़ा कर अकेला बनती है. ಮಾಯೆ ಬಹಳ ಚತುರ ಇದೆ. ಮೊದಲದು ಏನು ಮಾಡ್ತದೆ, ನಮಗೆ ತಂದೆಯ ಜೊತೆತನವನ್ನು ಬಿಡಿಸ್ತದೆ, ನಂತರ ದಾಳಿ ಮಾಡ್ತದೆ. ಅದಕ್ಕೆ ಯಾವಾಗಲೂ ಈ ಉಗ್ರಗಾಮಿಗಳು ಶತ್ರುಗಳು ಯುದ್ಧದಲ್ಲಿ ಹಾಗೆ ಅವರಿಗೆ ಶಸ್ತ್ರಗಳನ್ನೇ ಮೊದಲು ತಕ್ಕೊಂಡ್ಬಿಡ್ತಾರೆ. ಆ ಶತ್ರುವಿನ ಕೈಲಿ ಶಸ್ತ್ರಗಳಿಲ್ಲ ಎಂದಾಗ ಅವ್ರಿಗೇನು ಮಾಡಲಿಕ್ಕಾಗಲ್ಲ. ಹಾಗೆ ಮಾಯೆ ಶತ್ರು ಕೂಡ ನಮ್ಮ ಶಸ್ತ್ರ, ಪರಮಾತ್ಮನ ಜೊತೆತನದ ಶಸ್ತ್ರವನ್ನು ಕಿತ್ಕೊಂಡ್ಬಿಡ್ತದೆ. ಎರಡನೇದಾಗಿ ಬಾಬನ ಶ್ರೀಮತದಂತೆ ನಡೆಯೋದನ್ನೇ ಬಿಡಿಸ್ಬಿಡ್ತದೆ. ಆಗ ದುರ್ಬಲರಾಗ್ಬಿಡ್ತೇವೆ, ಅದಕ್ಕೆ ಸುಲಭ ಆಗುತ್ತೆ ಅಟ್ಯಾಕ್ ಮಾಡಲಿಕ್ಕೆ. ಜಬ್ ಅಕೇಲೆ ಕಮ್ಜೋರ್ ಪಡ್ ಜಾತೆ ಹೋ ತಬ್ ಮಾಯಾ ವಾರ್ ಕರ್ತಿ. ಹೀಗೆ ಯಾರು ಇಲ್ಲ, ನಾನು ಒಬ್ಬಳೇ ಅಂತ ಅನುಭವ ಮಾಡ್ತೀರಿ ಅಂದರೆ ಮಾಯೆಗೆ ಒಳಗೆ ಪ್ರವೇಶ ಆಗಲಿಕ್ಕೆ ಸುಲಭ ಆಯಿತು. वैसे भी अगर कोई दुश्मन किसी के ऊपर वार करता है तो पहले उनको संग और साथ से छुड़ाते हैं. ಹೀಗೆ ಶತ್ರುಗಳು ಕೂಡ ದಾಳಿ ಮಾಡಬೇಕಾದ್ರೆ ಮೊದಲು ಅವ್ರ ಗ್ರೂಪಲ್ಲಿ ಇರೋರನ್ನ ಏನು ಮಾಡ್ತಾರೆ, ಒಬ್ಬಂಟಿಗರನ್ನಾಗಿ ಮಾಡ್ತಾರೆ. ಯಾವುದೋ ಕಾರಣಕ್ಕೆ ಅವರನ್ನು ದೂರ ಹೋಗುವಾಗೆ ಮಾಡಿ ಅಲ್ಲಿಂದ ಅವರನ್ನು ಹರಿಸ್ಕೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ. वैसे भी अगर कोई दुश्मन किसी पर वार करता है तो पहले उनको संग और साथ छुड़ाते हैं. कोई ना कोई युक्ति से उनको अकेले बनाकर फिर वार करते. ಈಗ ಒಂದಿಲ್ಲ ಒಂದು ಯುಕ್ತಿಯಿಂದ ಅವ್ರ ಗ್ರೂಪಲ್ಲಿ ಇರೋರನ್ನ ಏನು ಮಾಡ್ತಾರೆ, ಅವ್ರಿಗೆ ಒಬ್ಬಂಟಿಗರನ್ನಾಗಿ ಮಾಡೋ ಸಂದರ್ಭ ಮಾಡ್ಕೋತಾರೆ. ಹಾಗೆ ಅವ್ರೇನು ಮಾಡ್ತಾರೆ, ದೂರ ಒಬ್ಬಂಟಿಗರಾದ್ಮೇಲೆ ಅವ್ರ ಮೇಲೆ ದಾಳಿ ಮಾಡ್ತಾರೆ. तो माया भी पहले साथ और हाथ छुड़ाकर फिर वार करेगी. ಅದೇ ರೀತಿ ಮಾಯಿನೂ ಕೂಡ ಏನು ಮಾಡುತ್ತದೆ, ಬಾಬನ ಜೊತೆತನ ಬಿಡಿಸುತ್ತೆ. ಎರಡನೇದಾಗಿ ಬಾಬನ ಕೈ ಬಿಡಿಸ್ತದೆ, ಶ್ರೀಮತವನ್ನು ಬಿಡಿಸ್ತದೆ, ಮತ್ತೆ ಅದು ದಾಳಿ ಮಾಡ್ತದೆ. तो माया भी अगर साथ और हाथ छोड़ो ही नहीं तो फिर सर्वशक्तिवान साथ होते माया क्या कर सकती. ನಾವು ಬಾಬನ ಜೊತೆತನನೂ ಬಿಡಲಿಲ್ಲ, ಕೈನೂ ಬಿಟ್ಟಿಲ್ಲ ಎಂದರೆ ಸರ್ವಶಕ್ತಿವಂತ ತಂದೆ ಜೊತೆಗಿರುವಾಗ ಮಾಯೆ ಏನು ಮಾಡ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾರೆ ಬಾಬಾ. ಮಾಯಾಜೀತ್ ಹೋ ಜಾಯಂಗೆ ಅಂದರೆ ನಾವು ಆತ್ಮ ಮಾಯಾಜೀತರಾಗಿಬಿಡ್ತೇವೆ. ಅಂದರೆ ನಮ್ಮ ಪುರುಷಾರ್ಥ ಏನಿರಬೇಕು, ಬಾಬನ ಜೊತೆಯಲ್ಲಿ ನಾವಿರಬೇಕು, ಬಾಬನ ಕೈ ಹಿಡಿದು ನಾವು ಸಾಕಬೇಕು. तो साथ और हाथ को कब छोड़ो नहीं, ऐसे सदा ಮಾಸ್ಟರ್ ಸರ್ವಶಕ್ತಿವಾನ್ ಬಂದ್ ಕರ್ಕೆ ಚಲೋ. ಬಾಬನ ಜೊತೆತನ, ಬಾಬನ ಕೈಯನ್ನು ಎಂದಿಗೂ ಬಿಡಬಾರದು. ಈ ರೀತಿಯಾಗಿ ನಾವು ಮಾಸ್ಟರ್ ಸರ್ವಶಕ್ತಿವಂತರಾಗಿ ನಡಿಬೇಕು. ಭಕ್ತಿ ಮೇ ಬಿ ಪುಕಾರ್ತೆ ಹೇ ನಾ ಏಕ್ ಬಾರ್ ಹಾತ್ ಪಕಡ್ ಲೋ. ಹೀಗೆ ಭಕ್ತರು ಕೂಡ ದೇವರ ದೇವಿಯ ಮುಂದೆ ಹೋಗಿ ಬೇಡ್ತಾರೆ, ಕೇಳ್ತಾರೆ, ಆಸೆ ಪಡ್ತಾರೆ, ಆರಾಧಿಸ್ತಾರೆ. ಒಮ್ಮೆ ನನ್ನ ಕೈ ಹಿಡಿದು ಕಾಪಾಡು ದೇವಿ, ಕಾಪಾಡು ತಂದೆ ಅಂತ ಕರೀತಾರೆ. तो बाप साथ हाथ पकड़ते, हाथ में हाथ देकर चलना चाहते हैं, फिर भी हाथ छोड़ देते हैं तो भटकना नहीं होगा तो क्या होगा. ಹೀಗೀಗ ಬಾಬಾ ಸಂಗಮೇಘದಲ್ಲಿ ಬಂದಿದ್ದಾರೆ, ನಮ್ಮ ಕೈಯನ್ನು ಹಿಡ್ಕೊಂಡಿದ್ದಾರೆ, ನಮಗೆ ಜೊತೆತನವನ್ನು ಕೊಡ್ತಾ ಇದ್ದೇನೆ ಅಂತ ಹೇಳ್ತಾರೆ, ಜೊತೆತನ ಕೊಡ್ತಾ ಇದ್ದಾರೆ. ಆದರೂ ಮಕ್ಕಳು ಮಾಯೆಗೆ ವಶರಾಗಿ ತಂದೆಯ ಕೈಯನ್ನು ಬಿಟ್ಟು ಅಲೆದಾಡ್ತೀರಿ ಅಂದರೆ ನಿಮಗೇನು ಹೇಳಬೇಕು ಅಂತ ಬಾಬಾ ಕೇಳ್ತಾರೆ. तो अब अपने आप को भटकाने के निमित्त भी स्वयं ही बनते. ಅಂದರೆ ಇಲ್ಲಿ ನಾವು ಅಲಿತಾ ಇದ್ದೇವೆ ಅಂದರೆ ಅರ್ಥ ನಮಗೆ ಈ ಅಲೆದಾಟಕ್ಕೆ ಯಾರು ನಮ್ಮನ್ನು ಬಿಡಿಸ್ಲಿಲ್ಲ. ಬಾಬನ ಕೈ, ಬಾಬನ ಜೊತೆತನ ಬಿಡಿಸ್ಲಿಲ್ಲ. ಮಾಯೆ ಬಿಡಿಸ್ತಿದೆ ಅಂತ ಹೇಳೋ ಹಾಗಿಲ್ಲ. ಯಾಕೆಂದರೆ ಬಾಬಾ ಜೊತೆಗಿರ್ಬೇಕಾದ್ರೆ ಮಾಯೆ ಬರೋದೇ ಇಲ್ಲ ಅಂತ ಇಲ್ಲಿ ರಿಸಲ್ಟ್ ಇದೆ, ಪರ್ಮನೆಂಟ್ ಪಾಯಿಂಟ್ ಇದೆ. ಬಾಬಾ ಜೊತೆಗಿದ್ದ ಮೇಲೆ ಮಾಯೆ ಇಲ್ಲಲ್ಲಿ ಅಂತ. ನಾವು ದುರ್ಬಲ ಇದ್ದಾಗ ಯಾವಾಗ ಬಾಬನನ್ನು ದೂರ ಮಾಡಿರ್ತೇವೆ, ಶ್ರೀಮತ ಬಿಟ್ಟಿರ್ತೇವೆ, ಅದನ್ನು ನೋಡ್ಕೊಂಡು ಮಾಯೆ ಪ್ರವೇಶ ಮಾಡ್ತದೆ. तो
अब अपने आप को भटकाने के निಮಿತ್ತ भी ಸ್ವಯಂ ही बनते. ಈಗ ಏನು ಹೇಳ್ತಾರೆ, ನಾವು ಅಲಿತಾ ಇದ್ದೇವೆ, ನಮಗೆ ಜ್ಞಾನ ಅರ್ಥ ಆಗಲ್ಲ, ಯೋಗ ಅರ್ಥ ಆಗಲ್ಲ, ಮಾಡೋಕ್ಕಾಗಲ್ಲ, ಧಾರಣೆ ಆಗಲ್ಲ. ಒಟ್ಟಿನಲ್ಲಿ ಬಾಬಾ ಹೇಳ್ತಿದ್ದೇವೆ, ಏನೋ ಸುಖ ಆನಂದ ಅಭಿವೃದ್ಧಿ ಅನುಭವ ಆಗ್ತಾ ಇಲ್ಲ, ಮಾಯೆಗೆ ವಶ ಇದ್ದೇವೆ ಅಂದರೆ ಇದು ನಮ್ಮ ದುರ್ಬಲತೆ. जैसे कोई भी योद्धा युद्ध के मैदान पर जाने से पहले ही अपने शस्त्रों को, अपनी सामग्री को साथ में रख करके फिर मैदान में जाते हैं. ಹೀಗೆ ಯುದ್ಧ ಮೈದಾನಕ್ಕೆ ಹೋಗುವಂಥ ಸೈನಿಕರು ಸೀದಾ ಹೋಗುವುದಿಲ್ಲ. ಮೊದಲು ತನ್ನ ಯುದ್ಧಕ್ಕೆ ಹೋಗುವ ವಸ್ತ್ರ, ಶಸ್ತ್ರ ಎಲ್ಲ ಅಲ್ಲಿ ಅವಶ್ಯಕ ಸಾಮಗ್ರಿಗಳನ್ನು ಏನು ಮಾಡ್ಕೊಳ್ತಾನೆ, ಒಟ್ಟು ಮಾಡಿಕೊಂಡು ನಂತರ ಅವನು ಯುದ್ಧ ಭೂಮಿಗೆ ಇಳಿತಾನೆ. ऐसे ही इस कर्म क्षेत्र रूपी मैदान पर कोई भी कर्म करने अथवा योद्धे बन युद्ध करने के लिए आते हो तो कर्म करने से पहले अपने शस्त्र अर्थात अष्ट शक्तियों की सामग्री साथ रख कर फिर कर्म करते हो. ಅದೇ ರೀತಿಯಾಗಿ ನಮ್ಮ ಕೆಲಸ ಕಾರ್ಯ ಅಥವಾ ನಮ್ಮ ಕರ್ಮಕ್ಷೇತ್ರ ಅಂತ ಹೇಳಲಾಗುತ್ತೆ, ನಮ್ಮ ಜೀವನ ಕರ್ಮಕ್ಷೇತ್ರ. ಈ ಕರ್ಮಕ್ಷೇತ್ರದ ಮೈದಾನದಲ್ಲಿ ಕರ್ಮ ಮಾಡುವಾಗ ಅಥವಾ ಕರ್ಮ, ಕೆಲಸ ಕಾರ್ಯ, ವ್ಯವಹಾರ, ಸಂಸಾರ ಎಲ್ಲ ಕರ್ಮಕ್ಷೇತ್ರ. ಕರ್ಮ ಮಾಡಲಿಕ್ಕೆ ಹೋಗುವ ಪೂರ್ವ ಅಂದರೆ ಯುದ್ಧ ಭೂಮಿಗೆ ಹೋಗುವ ಪೂರ್ವದಲ್ಲಿ ನಾವು ನಮಗೇನು ಭಾವ ಕೊಟ್ಟಿದ್ದಾರೆ, ಅಷ್ಟಶಕ್ತಿಗಳೆಂಬ ಶಸ್ತ್ರಗಳನ್ನು ಧರಿಸಿಕೊಂಡೇ ನೀವು ಕರ್ಮಕ್ಷೇತ್ರಕ್ಕೆ ಹೋಗ್ತೀರಾ. ವಾ ಜಿಸ್ ಸಮಯ ದುಶ್ಮನ್ ಆತ ಹೈ ಉಸ್ ಸಮಯ ಸಾಮಗ್ರಿ ಆದಾತಿ ಹೈ. ಅಥವಾ ಯುದ್ಧ ಭೂಮಿಯಲ್ಲಿದ್ದೀರಿ, ಕರ್ಮಕ್ಷೇತ್ರದಲ್ಲಿದ್ದೀರಿ. ಕರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಭಗವದ್ಗೀತೆಯನ್ನು ಹೇಳ್ತದೆ. ಈ ಕುರುಕ್ಷೇತ್ರದ ಯುದ್ಧದಲ್ಲಿ ನಾವು ಗೆದ್ದು ಹೊರಬರಬೇಕಂದ್ರೆ ಶಸ್ತ್ರಗಳು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ನೆನ್ಪು ಮಾಡ್ಕೊಳ್ಬೇಕು. ಆ ಶಸ್ತ್ರಗಳು ಧರಿಸ್ಕೊಂಡು ಯುದ್ಧಕ್ಕೆ ಹೋಗಬೇಕು. ಅಲ್ಲಿ ಬಾಣ ತಾಗುವಾಗ ಅಯ್ಯೋ ನನ್ನ ಹತ್ರ ಈ ಶಕ್ತಿ ಇಲ್ಲ, ಈ ಶಕ್ತಿ ಎಲ್ಲಿಂದ ಬರುತ್ತೆ ಅಂತ ಪ್ರಶ್ನೆ ಬರುತ್ತಾ? तो फिर क्या होगा, हार हो जाएगी. ಶಸ್ತ್ರ ಇಲ್ಲದೆ ಭೂಮಿಗೆ, ಯುದ್ಧ ಭೂಮಿಗೆ ಹೋಗಿದ್ದೀರಿ ಅಂದರೆ ರಿಸಲ್ಟ್ ಏನು? ಸೋಲೋದು ಗ್ಯಾರಂಟಿ. सदा अपने को कर्म क्षेत्र पर कर्म करने वाले योद्धे ಅರ್ಥಾತ್ ಮಹಾರಥಿ ಸಮझो. ಈ ರೀತಿಯಾಗಿ ಕರ್ಮಕ್ಷೇತ್ರದಲ್ಲಿ ಕರ್ಮ ಮಾಡುವಂತಹ ಸೈನಿಕರು ನಾವು, ಅರ್ಥಾತ್ ಮಹಾರಥಿ ಅಂತ ತಿಳ್ಕೊಳ್ಳಿ. जो योद्धा के मैदान पर सामना करने वाले होते हैं वह कभी भी शस्त्रों को नहीं छोड़ते. ಯಾರು ಗೆಲ್ಲೇಬೇಕು ಅನ್ನೋಂಥ ಗುರಿ ಇಟ್ಕೊಂಡು ಯುದ್ಧ ಭೂಮಿಗೆ ಹೋಗ್ತಾರೆ ಅವರೆಂದಿಗೂ ಬರೆಗೈಯಲ್ಲಿ ಹೋಗಲ್ಲ. ಆ ಶಸ್ತ್ರಗಳನ್ನು ಧರಿಸಿಕೊಂಡೇ ಯುದ್ಧ ಭೂಮಿಯಲ್ಲಿ ಇರ್ತಾರೆ. तो सोने के समय भी अपने शस्त्रों को नहीं छोड़ते हैं. ಅದೇ ರೀತಿ ಯುದ್ಧ ಭೂಮಿಯಲ್ಲಿ ಕೂಡ ವಿಶ್ರಾಂತಿ ಇರ್ತದೆ ತಾನೆ, ಅಲ್ಲಿ ಮಲ್ಕೊಂಡ್ರೂ ಕೂಡ ಶಸ್ತ್ರಗಳು ಅವ್ರ ಜೊತೆಗೆ ಇರ್ತದೆ. ऐसे ही सोते समय भी अपना अष्ट शक्तियों को विस्मृति में नहीं लाना है. ಅದೇ ರೀತಿ ನಾವು ಆತ್ಮನು ರಾತ್ರಿ ಮಲಗ್ತೇವೆ, ಹಗಲಿಡೆ ಯುದ್ಧ ಮುಗಿಸಿ ಅಲ್ವಾ, ರಾತ್ರಿ ಮಲ್ಕೊಳ್ಳುವಾಗಲೂ ಕೂಡ ಅಷ್ಟಶಕ್ತಿಗಳನ್ನು ಸ್ಮೃತಿ ಮಾಡಿಕೊಂಡೇ ಮಲಗಬೇಕು. ನೀವು ಸರ್ವಶಕ್ತಿವಂತ ಆತ್ಮ ಅಂದರೆ ಅಷ್ಟಶಕ್ತಿಗಳು ಸದಾ ನಮಗೆ ಸ್ಮೃತಿ ಇರಬೇಕು. ಅರ್ಥಾತ್ ಅಪನೆ ಶಸ್ತ್ರೋं को हाथ में रखना है. ಅಷ್ಟಶಕ್ತಿಗಳ ಸ್ಮೃತಿ ಅಂದರೆ ಈ ಶಸ್ತ್ರಗಳು, ಅದಕ್ಕೆ ದೇವಿಗೆ ಒಂದೊಂದು ಕೈಗೆ ಒಂದೊಂದು ಆಯುಧ ತೋರಿಸ್ತಾರೆ. ಅಷ್ಟು ಆಯುಧಗಳು ದೇವಿಗೆ ಅಗತ್ಯ ಇದೆಯಾ ಸ್ಥೂಲದಲ್ಲಿ ತೋರಿಸಿದ ಹಾಗೆ ಇಲ್ಲ. ಆತ್ಮ ಅಷ್ಟು ಶಕ್ತಿಗಳನ್ನು ಧಾರಣೆ ಮಾಡಿದ ಸಂಕೇತಕ್ಕೆ ಅಲ್ಲಿ ಅಷ್ಟ ಶಕ್ತಿಗಳ ಸಂಕೇತಕ್ಕೆ ಅಷ್ಟ ಕೈಗಳಿಗೆ ಅಷ್ಟ ಶಸ್ತ್ರಗಳನ್ನು ತೋರಿಸಿದ್ದಾರೆ. ಐಸೆ ನಹಿ अब कोई माया का वार होता है उस समय बैठ सोचो कि क्या युक्ति अपनाओ. ಅಯ್ಯೋ ಈ ಸಮಸ್ಯೆ ಬಂತಲ್ಲ, ಈಗ ಯಾವ ಶಕ್ತಿ ಯೂಸ್ ಮಾಡೋದು ಬಾಬಾ ಅಂತ ಮತ್ತೆ ಅಲ್ಲಿ ನೀವು ಸಮಸ್ಯೆ ಅನುಸಾರವಾಗಿ ಶಕ್ತಿಯನ್ನು ಹುಡುಕೋದಲ್ಲ. ಸೋಚ್ ಕರ್ತೆ ಕರ್ತೆ ಹಿ ಸಮಯ ಬೀತ್ ಜಾಯೇಗ. ಈಗ ಯಾವ ಶಕ್ತಿ ನಾನು ತುಂಬಿಕೊಳ್ಳಿ, ಯಾವ ಶಕ್ತಿ ಉಪಯೋಗಿಸ್ಕೊಳ್ಳಿ ಅಂತ ಹೀಗೆ ಯೋಚನೆ ಮಾಡೋದ್ರೊಳಗೆ ಸಮಸ್ಯೆ ದೊಡ್ಡದಾಗಿಬಿಡುತ್ತೆ, ಸಮಯನೂ ಹೀಗೆ ಕಳೀತಾ ಇರ್ತದೆ. इसलिए सदा एवर रेडी रहना चाहिए, सदा अलर्ट और एवर रेडी. अगर नहीं है तो कहीं ना कहीं माया धोखा दिलाती है और धोखे का रिजल्ट क्या होता है. ಹೀಗೆ ಸದಾ ಎವರ್ ರೆಡಿ ಆಗಿರಬೇಕು ನಾವು. ಯಾಕೆಂದರೆ ಅಲರ್ಟ್ ಆಗಿ ಎವರ್ ರೆಡಿ ಆಗಿರೋರಿಗೆ ಸೈನಿಕರು ಅಂತ ಹೇಳ್ತಾರೆ. ಹೀಗೆ ಎವರ್ ರೆಡಿ ಇಲ್ಲ, ಅಲರ್ಟ್ ಇಲ್ಲ ಅಂದರೆ ಮಾಯೆ ಒಂದಿಲ್ಲ ಒಂದು ರೂಪದಿಂದ ಮೋಸ ಖಂಡಿತ ಮಾಡ್ತದೆ. ಇದರ ರಿಸಲ್ಟ್ ಏನಾಗುತ್ತೆ? अपने आप को देखो,
देख कर ही दुख की लहर उत्पन्न हो जाते हैं. ಇದರ ರಿಸಲ್ಟ್ ಏನಾಗುತ್ತೆ, ಅಯ್ಯೋ ನನ್ನ ಹತ್ರ ಈ ಶಸ್ತ್ರ ಇದ್ದಿದ್ರೆ ನಾನು ಗೆಲ್ತಿದ್ದೆ, ಅಯ್ಯೋ ನಾನು ಬಿಟ್ಟು ಬಂದು ತಪ್ಪು ಮಾಡಿದೆ, ಮರೆತು ಬಂದು ತಪ್ಪು ಮಾಡಿದೆ, ನಾನು ಮರೆತು ತಪ್ಪು ಮಾಡಿದೆ ಅಂತ ನೀವು ಗೆಲ್ಲಿಕ್ಕೆ ಸಾಧ್ಯ ಇತ್ತು, ಒಂದು ನನ್ನ ತಿಳಿದೇ ಇರೋದ್ರಿಂದ ಸೋತೆ ಅನ್ನುವಂತಹ ದುಃಖದ ಅಲೆಯೊಳಗೆ ಸಿಕ್ಕೊಂಡ್ಬಿಡ್ತೀರಿ. अपनी कमी ही कमी को लाते हैं. अगर अपनी कमी नहीं है तो कभी भी कोई भी कमी नहीं आ सकती. ಹೀಗೆ ನಮ್ಮ ದುರ್ಬಲತೆ, ನಮ್ಮ ವೀಕ್ನೆಸ್ಸೇ ನಮ್ಮನ್ನು ಸೋಲಿಸ್ಬಿಡ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಒಂದು ವೇಳೆ ನಿಮ್ಮೊಳಗೆ ಯಾವುದೇ ದುರ್ಬಲತೆ ಇಲ್ಲ ಅಂದಾಗ ನೀವು ಸೋಲಿಕ್ಕೆ ಹೇಗೆ ಸಾಧ್ಯ. ಬೇಗಂಪುರ್ के बादशाह कहते थे ना, यह इस समय की स्टेज है जबकि गम की दुनिया सामने है. ಅದಕ್ಕೆ ಬಾಬಾ ನಮಗೆ ಯಾವಾಗಲೂ ಹೇಳ್ತಾರೆ, ನೀವೀಗ ಸಂಗಮ ಯುಗದವರೆಂದರೆ ನಿಶ್ಚಿಂತ ಚಕ್ರವರ್ತಿಗಳು ಅಂತ. ಭವಿಷ್ಯದಲ್ಲಿ ನಿಶ್ಚಿಂತ ಚಕ್ರವರ್ತಿ ಆಗಿರ್ತಾರೆ, ಸರಿ, ಯಾಕೆಂದ್ರೆ ಅಲ್ಲೇನು ದುಃಖನೇ ಇಲ್ಲಲ್ಲ, ನಿಶ್ಚಿಂತ ಎಲ್ಲರೂ ಇರ್ತಾರೆ. ರಾಜ ಯಾಕೆ, ಪ್ರಜೆ ದಾಸದಾಸರು ಇರ್ತಾರೆ. ಆದರೆ ಈಗ ವರ್ತಮಾನ ಸಮಯದ ಸ್ಥಿತಿ ನಮ್ಮದು ಹೀಗಿರಬೇಕು. ಯಾಕೆಂದರೆ ದುಃಖ, ಕಷ್ಟ, ನೋವು, ಕಾಯಿಲೆ ಎಲ್ಲ ಇರೋದೀಗ. ಈ ದುಃಖದ ಸಂದರ್ಭಗಳಲ್ಲಿನೂ ಮಕ್ಕಳ ಸ್ಥಿತಿ ಏನಿರಬೇಕು, ನಿಶ್ಚಿಂತ. ಗಮ್ ಅವ್ರ ಬೇಗಮ್ ಕಿ ಅಭಿ ನಾಲೆಜ್ ಹೈ. ಸತ್ಯುಗದಲ್ಲಿ ದುಃಖದ ಜ್ಞಾನ ಇಲ್ಲ ನಮಗೆ, ಅಲ್ಲಿ ದುಃಖ ಸಂದರ್ಭ ಇಲ್ಲ, ದುಃಖ ಬರುತ್ತೆ ಅನ್ನೋಂಥ ಜ್ಞಾನ ಇಲ್ಲ, ದುಃಖ ಅಂದ್ರೆ ಏನಂತಾನೆ ಗೊತ್ತಿರಲ್ಲ. ಈಗ ಸಂಗಮಯುಗದಲ್ಲಿ ದುಃಖ ಸುಖದ ಜ್ಞಾನ ಇದೆ ನಮಗೆ. इसके होते हुए उस स्थिति में सदा निवास करते, इसलिए ಬೇಗಂಪುರ का ಬಾದಶಾಹ कहा जाता. ಇದಕ್ಕೀಗ ನಾವು ಈ ಸ್ಥಿತಿಯಲ್ಲಿ ಅಷ್ಟಶಕ್ತಿಧಾರಿ ಸ್ಥಿತಿಯಲ್ಲಿ ಸ್ಥಿತರಾಗಿ, ಬಾಬನ ಜೊತೆತನದ ಅನುಭವದ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು, ದುರ್ಬಲತೆಯಿಂದ ಮುಕ್ತರಾಗಿದ್ದು, ಈ ಸ್ಥಿತಿಗೆ ನಾವು ತಲುಪಿದರೆ ಬಾಬಾ ಹೇಳ್ತಾರೆ, ಇವರೇ ಬೇಗಂಪುರಿನ ಬಾದಶಾಹಗಳು. ಭಲೆ बेगर हो लेकिन बेगर होते भी ಬೇಗಂಪುರ के ಬಾದಶಾಹ. ಭಲ ಈಗ ನಾವು ಬಡವರು, ನಮ್ಮ ಕೈಲೇನಿಲ್ಲ, ನಮ್ಮ ಜೇಬಲ್ಲಿ ಏನಿಲ್ಲ, ಎಲ್ಲ ಖಾಲಿ ಖಾಲಿ, ಆದರೂ ನಾವು ಚಕ್ರವರ್ತಿಗಳು. ಯಾವುದರಿಂದ? ಆತ್ಮ ತನ್ನ ಶ್ರೇಷ್ಠತೆಯಿಂದ, ತನ್ನ ನಿಶ್ಚಿಂತ ಅವಸ್ಥೆಯಿಂದಾಗಿ ಆತ್ಮ ಈಗ ಹೇಗಿದೆ, ಚಕ್ರವರ್ತಿ. तो सदा इस नशे में रहते हो कि हम ಬೇಗಂಪುರ के ಬಾದಶಾಹ है. ಬಾಬಾ ಪುನಃ ಪುನಃ ಪ್ರಶ್ನೆ ಮಾಡ್ತಾರೆ, ಮಕ್ಕಳೇ ಈ ನಶೆಯಲ್ಲಿದ್ದೀರಾ, ನಾನು ದುಃಖರಹಿತ ಸಾಮ್ರಾಜ್ಯದ ಮಹಾರಾಜ ನಾನು. ಬಾದಶಾಹ ಅಥವಾ ರಾಜೇ ಲೋಗों को ಆಟೋಮೆಟಿಕಲಿ ಶಕ್ತಿ रहते हैं. ಹೀಗೆ ರಾಜ ಅಂದರೆ ಬಾದಶಾಹ ಅಂದರೆ ರಾಜ, ರಾಜರಿಗೆ ಆಟೋಮೆಟಿಕಲಿ ಶಕ್ತಿ ಇರ್ತದೆ, ಯಾಕೆಂದ್ರೆ ಅವ್ರ ಹತ್ರ ಎಲ್ಲ ಇರ್ತದಲ್ಲ राज्य चलाने की. लेकिन उस ऑटोमेटिकली शक्ति को अगर सही रीति काम में नहीं लगाते हैं, कहीं न कहीं उल्टे कार्य में फंस जाते हैं, तो राजाई की शक्ति खो लेते हैं. ಆದರೆ ಅದೇ ರಾಜ ತನ್ನ ರಾಜಾಡಳಿತದ ಆ ಶಕ್ತಿಯನ್ನು ಯಾವುದೇ ಉಲ್ಟಾ ಕಾರ್ಯದೊಳಗೆ ಸಿಲ್ಕೊಂಡ್ಬಿಟ್ಟ ಎಂದಾಗ ತನ್ನ ರಾಜ್ಯಾಡಳಿತದ ಆ ಶಕ್ತಿಯನ್ನು ಅವನು ಕಳ್ಕೊಂಡ್ಬಿಡ್ತಾನೆ. ಅವ್ರು ರಾಜ್ಯ ಪದ ಗವಾ ದೇತೆ ಹೇ. ಹೀಗೆ ಅವನ ರಾಜ ಅನ್ಯ ವಿಚಾರದಲ್ಲಿ ಸಿಕ್ಕೊಂಡಿದ್ದಾನೆ ಎಂದಾಗ ಅಲ್ಲಿ ಶತ್ರುಗಳ ದಾಳಿಗೆ ಒಳಗಾಗ್ತಾನೆ, ತನ್ನ ರಾಜ್ಯ ಪದವಿಯನ್ನು ಕಳ್ಕೊಂಡ್ಬಿಡ್ತಾನೆ. ऐसे ही यहाँ भी तुम हो ಬೇಗಂಪುರ के ಬಾದಶಾಹ और ಸರ್ವಶಕ್ತಿयों की ಪ್ರಾಪ್ತಿ है. ಅದೇ ರೀತಿಯಾಗಿ ಬಾಬಾ ನಮಗೆ ಇಲ್ಲಿ ನೀವಿಲ್ಲಿ ರಾಜರಂತಿರಬೇಕು ಅಂತ ಹೇಳ್ತಾರೆ. ಯಾವುದಕ್ಕೆ ರಾಜ? ನಾವು ಆತ್ಮ, ಈ ಶರೀರದ ಕರ್ಮೇಂದ್ರಿಯಗಳ ಮೇಲೆ ನಾವು ಆತ್ಮ ರಾಜ, ಮನೋಬುದ್ಧಿ ಸಂಸ್ಕಾರದ ಮೇಲೆ ನಾವು ಆತ್ಮ ರಾಜ. ಹೀಗೆ ನಾವೀಗ ಬಾದಶಾಹ ಮತ್ತು ನಾವು ನಿಶ್ಚಿಂತ ಚಕ್ರವರ್ತಿಗಳು. लेकिन अगर कोई ना कोई संग दोष व कोई कर्मेंद्रियों के वश हो, अपने शक्ति को खो लेते हो, तो ಬೇಗಂಪುರ का नशा व खुशी प्राप्त है वह स्वतः ही खो जाते हैं. ಹೀಗೆ ಒಂದಿಲ್ಲೊಂದು ಪ್ರಕಾರದ ಕರ್ಮೇಂದ್ರಿಯಗಳಿಗೆ ವಶೀಭೂತರಾಗಿದ್ದೇವೆ, ಶಕ್ತಿಯನ್ನು ಕಳ್ಕೊಂಡಿದ್ದೇವೆ ಅಂದಾಗ ನಾವು ಬೇಗಂಪುರಿನ ಬಾದಶಾಹ, ನಿಶ್ಚಿಂತ ಚಕ್ರವರ್ತಿ ನಾವು ಆಗಿದ್ವಿ ಅನ್ನುವಂಥ ಖುಷಿನೂ ಹೋಗ್ತದೆ, ಮತ್ತು ನಮಗೇನು ಶಕ್ತಿ ಬಾಬನಿಂದ ಪಡ್ಕೊಂಡಿರ್ತೇವೆ ಆ ಶಕ್ತಿನೂ ಖಾಲಿ ಆಗುತ್ತೆ. जैसे वह बादशाह भी कंगाल बन जाते हैं, वैसे ही यहाँ भी माया के अधीन होने के कारण मोहताज कंगाल बन जाते हैं.
ಹೀಗೆ ಬಾಬಾ ಹೇಳ್ತಿದ್ದಾರೆ. ಹೇಗೆ ನಾವು ರಾಜರ ಇತಿಹಾಸ ಕೇಳಿದ್ದೇವೆ, ರಾಜ ಎಲ್ಲವನ್ನ ಕಳ್ಕೊಂಡ್ಮೇಲೆ ಅವನು ಬಡವನಾಗ್ಬಿಡ್ತಾನೆ, ಅವನು ಕಂಗಾಲಾಗ್ತಾನೆ. ಎಷ್ಟೋ ರಾಜರ ಇತಿಹಾಸಗಳನ್ನು ನಾವು ನೋಡಿದ್ದೇವೆ, ಕೇಳಿದ್ದೇವೆ ತಾನೆ. ಅದೇ ರೀತಿಯಾಗಿ ಮಾಯೆ ಕೂಡ ಮಕ್ಕಳಿಗೆ ದಾಳಿ ಮಾಡಿ, ಮಾಯೆಗೆ ಮಕ್ಕಳು ಅಧೀನರಾದಾಗ ಆ ಕಾರಣದಿಂದ ಮಕ್ಕಳು ಏನಾಗ್ಬಿಡ್ತಾರೆ, ಮೋಹದೊಳಗೆ ಸಿಲುಕಿಕೊಂಡು ಎಲ್ಲ ಭಾಗ್ಯ ಕಳ್ಕೊಂಡು ಕಂಗಾಲರಾಗ್ಬಿಡ್ತಾರೆ. ತಬ್ ತೋ ಕಹತೆ ಕ್ಯಾ ಕರೆ ಕೈಸೆ ಹೋಗ ಕಬ್ ಹೋಗ, ಎಲ್ಲ ಮಾಯೆ ಬಂಧನಕ್ಕೆ ಸಿಲುಕಿಕೊಂಡ ನಂತರ ಅಯ್ಯೋ ಏನು ಮಾಡೋದು, ಹೇಗೆ ಮಾಡೋದು, ಎಲ್ಲಿಗೆ ಹೋಗೋದು, ಯಾರನ್ನು ಕೇಳೋದು, ಹೇಗೆ ಸರಿಯಾಗುತ್ತೆ, ಇವೆಲ್ಲ ಪ್ರಶ್ನೆಗಳು ಬಂದ್ಬಿಡ್ತವೆ. ಯಹ ಸಬಿ ಹೈ ಕಂಗಾಲ್ಪನ ಮೋಹ ತಾಜ್ಪನಾಕಿ ನಿಶಾನಿ. ಇದೆಲ್ಲ ಏನಾಗಿದೆ, ಎಲ್ಲ ಕಳ್ಕೊಂಡ ಕಂಗಾಲ್ತನ, ಮೋಹದ ಕಿರೀಟ ಧರಿಸಿದವರ ಲಕ್ಷಣ. कहाँ न कहाँ कोई कर्मेंद्रों के वश हो अपनी शक्तियों को खो लेते हैं. ಹೀಗೆ ಮಕ್ಕಳು ಒಂದಿಲ್ಲೊಂದು ಪ್ರಕಾರದ ಕರ್ಮೇಂದ್ರಿಯಗಳ ಶೀಭೂತರಾಗಿರುವುದರಿಂದ ತಮ್ಮ ಶಕ್ತಿಗಳನ್ನು ಕಳ್ಕೊಂಡ್ಬಿಡ್ತಾರೆ. ಸಮझा? तो अष्ट शक्ति स्वरूप बेगमपुर के बादशाह है, इस स्मृति को कब भूलना नहीं. ಅರ್ಥ ಆಯ್ತಾ? ನಾವು ಅಷ್ಟಶಕ್ತಿ ಸ್ವರೂಪರು ಅಂದರೆ ನಿಶ್ಚಿಂತ ಚಕ್ರವರ್ತಿಗಳು, ಇದನ್ನು ಮರಿಬೇಡಿ ಅಂತಾರೆ ಬಾಬಾ. ಮೊದಲೇನಾಗಬೇಕು, ನಾವೀಗ ಅಷ್ಟಶಕ್ತಿ ಸ್ವರೂಪರು. ಶಕ್ತಿ ಮೇ ಬಿ ಸದಾ ಯಹಿ ಪುಕಾರ್ ಕಿ ಸದಾ ಆಪಕಿ ಛತ್ರ ಛಾಯೆ ಮೇ ರಹೆ. ಬಾಬಾ ಹೇಳ್ತಾರೆ ಶಕ್ತಿ ಸ್ವರೂಪರಂದರೆ ಎರಡನೇದಾಗಿ ಸದಾ ಬಾಬನ ಛತ್ರ ಛಾಯೆಯಲ್ಲಿರುವಂಥವ್ರು. ತೈಸ್ ಸಾತ್ ಅವ್ರ ಹಾತ್ ಕಿ ಛತ್ರ ಛಾಯೆ ಸೆ ಬಾಹರ್ ಕ್ಯೂ ನಿಕಲ್ತೆ. ಹೀಗೆ ಬಾಬನ ಜೊತೆ ತನ್ನ ಬಾಬನ ಶ್ರೀಮತ್ತದ ಛತ್ರ ಛಾಯೆಯಲ್ಲಿ ಇರಲೇಬೇಕು. ಇದರಿಂದ ಯಾಕೆ ಹೊರ ಬರ್ತೀರಾ? आज की पुरानी दुनिया में अगर कोई छोटे मोटे मर्तबे वालों का भी कोई साथी अच्छा होता है तो भी अपनी खुमारी में और खुशी में रहते हैं. ನೋಡಿ, ಇಂದು ಕಲಿಯುಗ ಜಗತ್ತಿನಲ್ಲಿ ಚಿಕ್ಕ ಚಿಕ್ಕ ಪದವಿ ಉಳ್ಳಂಥವ್ರು ಪದವೀಧರರಿಗೂ ಕೂಡ ಒಬ್ಬರು ಯಾರಾದರೂ ಜೊತೆಗಿದ್ದಾರೆ ಅಂದಾಗ ಅವರಿಗೆ ಆ ಪದವಿಯ ಜೊತೆತನದ ಖುಷಿಯಲ್ಲಿರ್ತಾರೆ, ನಶೆಯಲ್ಲಿರ್ತಾರೆ. ಸಮಸ್ತೆ ಹಮಾರ ಬ್ಯಾಕ್ಬೋನ್ ಪವರ್ಫುಲ್ ಹೈ, इसलिए खुमारी और ಖುಷಿ ಮೇ रहते हैं. ಅದಕ್ಕೆ ಅವರ ಪದವಿ, ಆ ಒಂದು ಅಧಿಕಾರ ಅವರಿಗೆ ತುಂಬ ಖುಷಿಯಲ್ಲಿಟ್ಟಿರ್ತದೆ. ಅವರು ತಿಳ್ಕೊಳ್ತಾರೆ ನಮಗಿರೋ ಅಧಿಕಾರ, ನಮ್ಮ ಪದವಿ ನಮಗೆ ಪವರ್ಫುಲ್ ಇಟ್ಟಿದೆ ಅಂತ. ಹಾಗೆ ಬಾಬಾ ಹೇಳ್ತಾರೆ ಆಪ್ ಲೋಗೋಂ ಕಾ ಬ್ಯಾಕ್ ಬೋನ್ ಕೋನ್ ಹೇ. ಹಾಗೆ ನಮಗೂ ನಮ್ಮ ಬೆನ್ನೆಲುಬಾಗಿ ಬೆನ್ನು ಮೂಳೆಯಾಗಿ ಯಾರಿದ್ದಾರೆ? जिनका सर्वशक्तिवान बैकबोन है तो कितनी खुमार और खुशी होने चाहिए. ಯಾರಿಗೆ ಬೆನ್ನೆಲುಬಾಗಿ ಪರಮಾತ್ಮ ಇದ್ದಾರೆ ಅವರೆಷ್ಟೊಂದು ನಶೆ ಖುಷಿಯಲ್ಲಿರೋರ್ಬೇಕು ಇರಬೇಕು ತಾನೆ. ಕಬ್ ಖುಷಿ ಕೆ ಲಹರ್ ಖತಮ್ ಹೋ ಜಾತಿ ಸಾಗರ್ ಮೇ ಕಬ್ ಲಹರೆ ಖತಮ್ ಹೋತಿ ಹೇ ಕ್ಯಾ. ಬಾಬಾ ಪ್ರಶ್ನೆ ಮಾಡ್ತಾರೆ, ಸಾಗರದ ಅಲೆಗಳು ಎಂದಾದ್ರೂ ಬಾರದೇ ಇರ್ತಾವ? ಹಾಗೆ ಶಿವಬಾಬಾ ಜೊತೆಗಿದ್ದಾರೆ, ಬಾಬಾ ಅವರಿಗೆ ಬೆನ್ನೆಲುಬಾಗಿದ್ದಾರೆ ಎಂದಾಗ ಬಾಬಾ ಹೇಳ್ತಾರೆ ಅವ್ರ ಖುಷಿ ಕಮ್ಮಿ ಆಗ್ಲಿಕ್ಕೆ ಸಾಧ್ಯನಾ? ನದಿ ಮೇ ಲಹರ್ ಉಡ್ತಿ ನಹಿ, ಸಾಗರ್ ಮೇ ತೋ ಲಹರ್ ಉಡ್ತಿ रहती है. ನದಿಗಳಲ್ಲಿ ಅಲೆ ಬರಲ್ಲ, ಸಾಗರದಲ್ಲಿ ಯಾವಾಗಲೂ ಅಲೆ ಬರ್ತಾ ಇರುತ್ತೆ. ತೋ ಮಾಸ್ಟರ್ ಸಾಗರ್ ಹೋನ. ಹಾಗೆ ಬಾಬಾ ಹೇಳ್ತಾರೆ ನೀವು ಕೂಡ ಬಾಬನ ಜೊತೆತನದಲ್ಲಿರೋರು, ಬಾಬನ ಶ್ರೀಮತದ ಕೈ ಹಿಡಿದು ನಡೆಯೋರು, ಬಾಬನ ಶ್ರೀಮತದ ಆಶೀರ್ವಾದದ ಛತ್ರ ಛಾಯೆಯಲ್ಲಿರೋರು ಅಂದರೆ ಆ ಖುಷಿ ಸಾಗರದಲ್ಲಿ ಇರ್ತಿರ್ತಾನೆ. फिर ईश्वरीय कुमारी ईश्वरीय खुशी की लहर कब खत्म हो सकती है. ಇಂಥ ಮಕ್ಕಳಿಗೆ ಈಶ್ವರನ ಖುಷಿ, ಈಶ್ವರನ ನಶೆ ಸಮಾಪ್ತಿ ಆಗ್ಲಿಕ್ಕೆ ಸಾಧ್ಯನಾ ಅಂತ ಕೇಳ್ತಾರೆ. ಖತಮ್ ತಬ್ ಹೋತಿ ಜಬ್ ಸಾಗರ್ ಸೆ ಸಂಬಂಧ ಟೂಟ್ ಜಾತಾ ಹೈ. ಯಾವಾಗ ಈ ಖುಷಿ ಸಮಾಪ್ತಿ ಆಗ್ತದೆ ಅಂದರೆ ಶಿವಸಾಗರನಿಂದ ಸಂಬಂಧ ಕಟ್ಟಾದಾಗ ಖುಷಿ, ನಶೆ ಅಥವಾ ಉಮಂಗ, ಉತ್ಸಾಹ ಎಲ್ಲ ಸಮಾಪ್ತಿ ಆಗಿಬಿಡ್ತದೆ. ಅರ್ಥ ಸಾತ್ ಅವ್ರ ಹಾತ್ ಛೋಡ್ ದೇತೆ ಹೋ. ಆಗ ನಾವು ಬಾಬನ ಜೊತೆತನವನ್ನು ಅಥವಾ ಬಾಬನ ಕೈಯನ್ನು ಬಿಟ್ಟಾಗ ಏನಾಯಿತು, ನಮ್ಮ ಖುಷಿ ಅಲೆ ಏಕ್ದಮ್ ಢುಸ್ ಆಗಿರ್ತದೆ. अगर सदा साथ का अनुभव करो तो पाप कर्म से भी सदा सहज बच जावेंगे. ಅದಕ್ಕೆ ಬಾಬನ ಸದಾ ಜೊತೆತನದ ಅನುಭವ ಮಾಡುವಂಥವರಿಗೆ ಬಾಬಾ ಹೇಳ್ತಾರೆ ಸಹಜವಾಗಿ ಪಾಪ ಕರ್ಮಗಳಿಂದಲೂ ಬಚಾವಾಗ್ತಾರೆ.
क्योंकि पाप कर्म अलबेलापन में होता है। कोई चोरी करता, झूठ बोलता व कोई भी विकारवश होता है, जिसको अपवित्रता के संकल्प कर्म कहा जाता है, वह अकेलेपन में ही होता है। ನೋಡಿ, ಬಾಬಾ ಹೇಳ್ತಾರೆ, ಯಾವುದೇ ಪ್ರಕಾರದ ಪಾಪ ಕರ್ಮ ಮಾಡ್ತಾರೆ ಅಂದರೆ ಕಳ್ಳತನ ಇರ್ಬೋದು, ಸುಳ್ಳು ಹೇಳೋದಿರ್ಬೋದು, ವಿಕಾರಗಳಿಗೆ ವಶರಾಗ್ಬೋದು, ಇದೆಲ್ಲ ಅಪವಿತ್ರತೆ ಸಂಕಲ್ಪ ಮತ್ತು ಕರ್ಮ ಯಾವಾಗ ಆಗ್ತದೆ ಅಂದರೆ ಒಬ್ಬಂಟಿಗರು ಅಂತಾದಾಗ ಈ ಪಾಪಗಳಾಗ್ತವೆ। अगर सदा अपने को बाप के साथ साथ अनुभव करो तो फिर यह कर्म होंगे ही नहीं। ಆದ್ದರಿಂದ ಸದಾ ನಮ್ಮ ಜೊತೆಗಾರ ಸರ್ವಶಕ್ತಿವಂತ ಶಿವಬಾಬಾ ಎಂದು ಅನುಭವ ಮಾಡೋರಿಗೆ ಈ ಕರ್ಮಗಳೆಂದಿಗೂ ಆಗಲ್ಲ। ಕೊಯ್ ದೇಖ್ ರಹಾ ಹೋ ತೋ ಫಿರ್ ಚೋರಿ ಕರೆಂಗೆ, ಯಾರಾದರೂ ನೋಡ್ತಾ ಇದ್ದಾರೆ ಅಂದರೆ ಕಳ್ಳತನ ಆಗ್ತದಲ್ಲಿ। ಕೊಯ್ ಸಾಮ್ನೆ ಸಾಮ್ನೆ ಸುನ್ ರಹಾ ಹೋ ತೋ ಫಿರ್ झूठ बोलेंगे। ಈಗ ಯಾರದರ ವಿಷಯವನ್ನು ನೀವು ಅವ್ರ ಮುಂದೆ ಹೇಳ್ತೀರಾ, ಅವ್ರನ್ನ ಕೇಳ್ತಾ ಇದ್ದಾರೆ, ಮುಂದೆನೇ ಇದ್ದಾರೆ ಅಂದರೆ ಅವ್ರ ವಿಷಯ ಹೇಳ್ತೀರಾ, ಸುಳ್ಳು ಹೇಳಕ್ಕಾಗ್ತದೆ ಅವ್ರ ಬಗ್ಗೆ। तो कोई भी विकर्म व्यर्थ कर्म बार बार हो जाते हैं, तो इसका कारण ये है कि सदा साथी को साथ में नहीं रखते हो। ಹೀಗೆ ಯಾವುದೇ ರೂಪದ ವಿಕರ್ಮ ವ್ಯರ್ಥ ಕರ್ಮ ಬಾರಿ ಬಾರಿ ಆಗ್ತದೆ ಅಂದರೆ ಇದಕ್ಕೆ ಕಾರಣ ಶಿವಬಾಬನನ್ನು ಸದಾ ಮಕ್ಕಳು ಜೊತೆಗಿಟ್ಟುಕೊಂಡಿಲ್ಲ, ಅಥವಾ ಸಾಥ್ ಕಾ ಅನುಭವ ನಹಿ ಕರ್ತೆ, ಅಥವಾ ಬಾಬಾ ಜೊತೆಗಿದ್ದಾರೆ ಎಂಬ ಅನುಭವವನ್ನು ಅವರು ಮಾಡುತ್ತಿರೋದಿಲ್ಲ। ಕಭಿ ಕಭಿ ಚಲ್ತೆ ಚಲ್ತೆ ಉದಾಸ್ ಭಿ ಕ್ಯೋ ಹೋತೆ ಹೋ, ಹೀಗೆ ಬಾಬಾ ಜೊತೆಗಿದ್ದಾರೆ, ಜೊತೆತನದಲ್ಲಿ ಇದ್ದೇನೆ ಅಂತ ಅನುಭವ ಮಾಡ್ತಾ ಮಾಡ್ತಲೂ ಕೂಡ ಮಕ್ಕಳು ಇದಕ್ಕಿದ್ದ ಹಾಗೆ ಉದಾಸರಾಗ್ಬಿಡ್ತಾರೆ, ಏನೋ ಬೇಸರ ಚಿಂತಿತರಾಗ್ತಾರೆ। ಯಾಕೆ? तो उदास तब होते हैं जब अलबेलापन होता है। अगर संगठन हो तो संगठन की प्राप्ति हो तो उदास कैसे। ಹೀಗೆ ನಾವು ಬಾಬಾ ಹೇಳ್ತಾರೆ, ಅವಾಗ ನಾವು ಒಬ್ಬಂಟಿಗರಾಗ್ತೇವೆ, ಹುಡುಗಾಟಿಕೆಯಲ್ಲಿ ಬರ್ತೇವೆ, ಅಲ್ಲಿ ಉದಾಸತೆ ಬರುತ್ತೆ। ಹೀಗೆ ಮಕ್ಕಳು ಸದಾ ಸಂಘಟನೆಯಲ್ಲಿರಬೇಕು। ಸಂಘಟನೆಯ ಪ್ರಾಪ್ತಿ ಅಂದರೆ ಸದಾ ಉದಾಸತೆ ಬರಲಿಕ್ಕೆ ಸಾಧ್ಯನಾ? अगर सर्वशक्तिवान बाप साथ है, बीज साथ है, तो बीज के साथ सारा वृक्ष साथ है। ಹೀಗೆ ಸರ್ವಶಕ್ತಿವಂತ ತಂದೆ ಜೊತೆಗಿದ್ದಾರೆ, ಬೀಜ ಜೊತೆಗಿದೆ ಅಂದರೆ ವೃಕ್ಷನೇ ಜೊತೆಗಿದೆ ಎಂದಾಗ ಫಿರ್ ಉದಾಸ್ ಅವಸ್ಥಾ ಕೈಸೆ ಹೋಗಿ, ಇಲ್ಲಿ ನಿಮಗೆ ಬೇಸರ ಆಗುತ್ತೆ ಅನ್ನೋ ಮಾತು ಹೇಳಲಿಕ್ಕೆ ಸಾಧ್ಯ ಇಲ್ಲ। ಅಕೇಲಪನ್ ಹಿ ನಹಿ ತೋ ಉದಾಸ್ ಕ್ಯೂ ಹೋಂಗೆ, ನೀವು ಒಬ್ಬಂಟಿಗರೇ ಅಲ್ಲ ಅಂದಾಗ ನಿಮಗೆ ಬೇಸರ ಆಗ್ಲಿಕ್ಕೆ ಹೇಗೆ ಸಾಧ್ಯ? कभी कभी माया के विघ्नों का वार होने का कारण अपने को निर्बल अनुभव करने के कारण परेशान स्टेज पर पहुंच जाते हैं। ಹೀಗೆ ಮಕ್ಕಳು ಮಾಯೆ ವಿಘ್ನಗಳ ದಾಳಿಯ ಅನುಭವ ಮಾಡಲಿಕ್ಕೆ ಕಾರಣ ಮಕ್ಕಳು ನಿರ್ಬಲತೆಯ ಕಾರಣದಿಂದ ಅಲ್ಲಿ ಬೇಸರದ ಚಿಂತೆಯ ಸ್ಥಿತಿಗೆ ತಲುಪಿಡ್ತಾರೆ। तो भोलेपन का साथ बोलते हो तब निर्बल होते हो। ಹೀಗೆ ನಾವು ಏನೂ ಗೊತ್ತಿಲ್ಲ ನನಗೆ ಅಂತ ನೀವು ಒಂಥರ ಭೋಲಾತನದ ಅನುಭವದಲ್ಲಿ ಇದ್ದೀರಿ ಅಂದಾಗ ನೀವು ದುರ್ಬಲರೆಂದೇ ಅರ್ಥ। और निर्बल होने के कारण अपनी शान को भूल परेशान हो जाते। ಹೀಗೆ ನಾವು ನಿರ್ಬಲರಾಗಿರೋ ಕಾರಣದಿಂದ ಬಾಬಾ ಹೇಳ್ತಾರೆ, ನಾವು ನಮ್ಮ ನಶೆ ಖುಷಿ ನಮ್ಮ ಭಾಗ್ಯವನ್ನೇ ಮರೆತು ಬಿಟ್ಟು ಬೇಸರದಲ್ಲಿ ಸಿಕ್ಕೊಳ್ತೇವೆ। तो जो भी कमजोरियाँ कमी अनुभव करते हो उन सभी का कारण क्या होता है। ಹೀಗೆ ಯಾವುದೇ ಪ್ರಕಾರದ ದುರ್ಬಲತೆಗಳ ಅನುಭವ ನಾವು ಮಾಡ್ತೇವೆ ಅಂದರೆ ಇದಕ್ಕೆ ಕಾರಣ ಏನು? ಸಾಥ್ और हाथ का सहारा मिलते हुए भी छोड़ देते हो। ಬಾಬನ ಜೊತೆತನ, ಬಾಬನ ಕೈ ಹಿಡಿದು ನಡೆಯುವ ಅವಕಾಶ ಇದ್ರೂ, ಸಹಾಯ ದೊರೀತಾ ಇದ್ದರೂ ಕೂಡ ಮಕ್ಕಳು ಹುಡುಗಾಟಿಕೆಯಲ್ಲಿ ಇದನ್ನು ಕೊಸರ್ಕೊಂಡ್ಬಿಡ್ತಾರೆ, ಅಂದರೆ ಬಿಟ್ಬಿಡ್ತಾರೆ। समझा? कहते भी हो कि सारे कल्प में एक ही बार ऐसा साथ मिलता है। ನೋಡಿ, ಇಡೀ ಸೃಷ್ಟಿ ನಾಟಕದಲ್ಲಿ ಕಲ್ಪಕ್ಕೆ ಒಂದು ಬಾರಿ ಇಂಥ ಭಾಗ್ಯ ವಿಧಾತ ಶಕ್ತಿ ಸಾಗರನ ಜೊತೆತನ ಸಿಗ್ತದೆ। ಫಿರ್ ಬಿ छोड़ देते हो, ಆದ್ರೂ ಶಿವಬಾಬನ್ನ ಇಂಥ ಭಾಗ್ಯ ವಿಧಾತನನ್ನು ಬಿಟ್ಟು ಬಿಡ್ತೀರಾ? कोई भी किसी को हाथ देकर किनारा करना चाहे और वह फिर भी डूबने का प्रयत्न करे तो क्या कहा जाएगा। ಯಾರೋ ನೀರಲ್ಲಿ ಮುಳುಗ್ತಾ ಇರ್ತಾರೆ, ದಡದಲ್ಲಿ ಇದ್ದರು ಕೈ ಕೊಡ್ತಾರೆ, ಬದುಕಿಸ್ಲಿಕ್ಕೆ ಅವರಿಗೆ ಕೈ ಕೊಡ್ತಿರ್ತಾರೆ, ಅವರು ತಮ್ಮ ಕೈ ಚಾಚಲೇ ಇಲ್ಲ, ತಾನೇ ನೀರಲ್ಲಿ ಮುಳುಗ್ತಾ ಹೋದರೆ ಅವ್ರಿಗೇನಂತ ಕರೆಯೋದು? ಅಪ್ನೆ ಆಪ್ ಕೋ ಸ್ವಯಂ ಹಿ ಪರೇಶಾನ್ ಕರ್ತೆ ಹೋ ನಾ। ಈ ರೀತಿಯಾಗಿ ಬಾಬನ ಮಕ್ಕಳು ಕೂಡ ಬಾಬಾ ನಮ್ಮ ಸಹಾಯಕ್ಕೆ ರಕ್ಷಣೆಗೆ ಕೈ ಕೊಡ್ತಾ ಇದ್ದಾರೆ। ಮಕ್ಕಳು ಕೈ ಚಾಚಲಿಲ್ಲ, ತಾವೇ ಬೇಸರ ಚಿಂತೆಯಲ್ಲಿ ಮುಳುಗಿದ್ದಾರೆ ಅಂದರೆ ಏನು ಹೇಳೋದು?
तो बहुत समय से इस सृष्टि में रहते हुए अभी भी यही परेशानी की स्थिति अच्छी लगती है. ಬಹು ಸಮಯದಿಂದ ಈ ಸೃಷ್ಟಿಯಲ್ಲಿದ್ದೀರಿ, ಬಹು ಸಮಯದಿಂದ ಚಿಂತೆ ಬೇಸರ ದುಃಖದ ಸ್ಥಿತಿಯಲ್ಲೇ ಬಂದಿದ್ದೇವಲ್ಲ, ಈಗಲೂ ನಿಮಗೆ ಇದೇ ಇಷ್ಟ ಆಗುತ್ತಾ ಅಂತ ಬಾಬಾ ಕೇಳ್ತಾರೆ. ನಹಿ ತೋ ಬಾರ್ ಬಾರ್ ಉಸ್ ತರಫ್ ಕ್ಯೂ ಜಾತೀವಿ. ನಿಮಗೆ ಇಷ್ಟ ಆಗಲ್ಲ ದುಃಖ ಚಿಂತೆ ಎಡೆಗೆ ಹೋಗುವುದಂದರೆ ಪುನಃ ಬಾರಿ ಅದರ ಆಕರ್ಷಣೆಗೆ ಯಾಕೆ ಹೋಗ್ತೀರಿ? अभी जल्दी जल्दी चलना है, स्पीड तेज करनी है. सार को अपने में समा लिया तो सारयुक्त हो जाएंगे. ಹೀಗೆ ನಮ್ಮ ಪುರುಷಾರ್ಥ ಫಾಸ್ಟ್ ಆಗಬೇಕು, ಬೇಗ ಬೇಗ ನಡಿಬೇಕು. ಬಾಬಾ ಹೇಳ್ತಿದ್ದಾರೆ ನಾವೀಗ ಫಾಸ್ಟಾಗಿ ನಡಿಬೇಕು. ಬಾಬಾ ನಮ್ಮ ಮುಂದೆ ಏನು ಸಾರ ರೂಪದ ಜ್ಞಾನ ಇಟ್ಟಿದ್ದಾರೆ ಅದನ್ನು ಅಳವಡಿಸಿಕೊಂಡು ನಾವು ಸಾರಯುಕ್ತರಾಗಿ ನಡಿಬೇಕು. ಅವರು ಆಸಾರ ಸಂಸಾರ ಸೇ ಬೇಹದಕ್ಕೆ ವೈರಾಗಿ ಬಂಜಾವು. ಬಾಬಾ ಕೊಟ್ಟಂತಹ ಜ್ಞಾನದ ಸಾರಯುಕ್ತರಾಗಿ ನಡೆಯುತ್ತಾ ಈ ಸೃಷ್ಟಿಯ ಸಂಸಾರದ ಅಥವಾ ಈ ಸೃಷ್ಟಿಯ ಬೇಹದ್ದಿನ ವೈರಾಗ್ಯಗಳಾಗಿ ನಾವು ನಡಿಬೇಕು. अच्छा, सदा साथ और हाथ लेने वाले ಬೇಗಂಪುರ್ ಕೆ ಬಾದಶಾಹ को ನಮಸ್ತೆ. ಇವತ್ತು ಬಾಬಾ ಸದಾ ಜೊತೆತನದ ಹಾಗೂ ಕೈ ಹಿಡಿದು ನಡೀತಾ ಇರುವಂಥ ನಿಶ್ಚಿಂತ ಚಕ್ರವರ್ತಿಗಳಿಗೆ ಬಾಬಾ ನಮಸ್ತೆ ಹೇಳ್ತಾರೆ. ಬಾಬನ ಜೊತೆತನದಲ್ಲಿದ್ದು ಬಾಬನ ಕೈ ಹಿಡಿದು ನಡೀತಾ ಇರುವಂತಹ ಬೇಗಂಪುರ್ ಬಾದಶಾಹಿ ಆತ್ಮಗಳು ಮಕ್ಕಳು ಬಾಪ್ತಾದರವರಿಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆಯನ್ನು ಸಲ್ಲಿಸ್ತಾರೆ. ಅಚ್ಚಾ, ಓಂ ಶಾಂತಿ ಓಂ ಶಾಂತಿ. ಬಾಬಾ ಇವತ್ತು ಮುಖ್ಯವಾಗಿ ನಮಗೇನು ನೆನಪು ಮಾಡಿಸ್ತಾ ಇದ್ದಾರೆ, ನಾವೀಗ ಅಷ್ಟಶಕ್ತಿಧಾರಿಗಳಾಗಬೇಕು. ಭವಿಷ್ಯದಲ್ಲಿ ಇಷ್ಟ ದೇವತೆಗಳಾಗ್ತೇವೆ. ಅಂದರೆ ಅಷ್ಟಶಕ್ತಿ ದೇವತಾ ಆದ್ರೇ ಭವಿಷ್ಯದಲ್ಲಿ ಅಂದರೆ ಭಕ್ತಿಯಲ್ಲಿ ಇಷ್ಟ ದೇವತೆಗಳಾಗ್ತೇವೆ. ಈಗ ಮೊದಲಾಗಬೇಕಾಗಿರೋದು ಅಷ್ಟಶಕ್ತಿಧಾರಿಗಳು. ಬಾಬಾ ಇದರ ವಿವರವಾದಂಥ ಜ್ಞಾನ ನಮ್ಮ ಮುಂದೆ ಇಟ್ಟಿದ್ದಾರೆ. ಹಾಗಾದರೆ ನಮ್ಮ ಮುಂದೆ ಮೊದಲೇನು ಇಟ್ಕೋಬೇಕು? ಅಷ್ಟಶಕ್ತಿಗಳ ಲಿಸ್ಟ್ ಇಟ್ಕೋಬೇಕು. ಆ ಅಷ್ಟಶಕ್ತಿಗಳ ಶಸ್ತ್ರಗಳನ್ನು ಧರಿಸಿಕೊಂಡು ಜೀವನದ ಯುದ್ಧ ಭೂಮಿಗೆ ನಾವು ಸಾಗಬೇಕು. ಅದಕ್ಕಾಗಿ ಬಾಬಾ ಈ ಅನುಭವ ಮಾಡಲಿಕ್ಕಾಗಿ ಬಾಬಾ ನಮಗೆ 2 ಪಾಯಿಂಟ್ನ ಮುಂದೆ ಇಟ್ಟಿದ್ದಾರೆ. ಬಾಬನ ಜೊತೆತನದ ಅನುಭವ ಮಾಡಬೇಕು. ಸಾಥ್ ಅವ್ರ ಹಾತ್. ಬಾಬಾ ಸದಾ ಜೊತೆಗಿದ್ದಾರೆ. ಬಾಬಾ ನಮ್ಮ ಬೆನ್ನೆಲುಬಾಗಿದ್ದಾರೆ. ಮತ್ತು ಕೈ ಅಂದರೆ ಬಾಬನ ಶ್ರೀಮತದಂತೆ ನಡಿಬೇಕು. ಬಾಬನ ಕೈ ಹಿಡಿದು ನಡೆಯುವುದಂದರೆ ಬಾಬನ ಶ್ರೀಮತದಂತೆ ನಡಿಬೇಕು. ಆ ಕೈ ಆಶೀರ್ವಾದದ ಕೈನೂ ಆಗಿರ್ತದೆ. ಬಾಬನ ಕೋಟಿ ಭುಜಾಧಾರಿ ತಂದೆ ಕೈ ಆಶೀರ್ವಾದ ನಮ್ಮ ತಲೆ ಮೇಲಿದೆ ಅಂತ ಅನುಭವ ಮಾಡಬೇಕು. ಈ 2 ಅನುಭವ ಪಡೀಲಿಕ್ಕೆ ಬಾಬಾ ನಮ್ಮ ಮುಂದೆ ಈ ವಿಶೇಷವಾದ ಸಮಯದ ಅವಕಾಶ ಕೊಟ್ಟಿದ್ದಾರೆ. ಈ ಜನ್ಮದಲ್ಲಿ ಈಗ ನಾವು ಈ ಪ್ರಯತ್ನ ಮಾಡಲಿಲ್ಲ, ಕಲ್ಪಕ್ಕೆ 1 ಬಾರಿ ಸಿಗುವ ಈ ಪ್ರಯತ್ನ, ಈ ಭಾಗ್ಯ ಮಕ್ಕಳು ನಾವು ಈಗ ರೂಪಿಸ್ಕೊಳ್ಳಿಲ್ಲ ಅಂದರೆ ಮುಂದೆಂದಿಗೂ ಇದು ಸಾಧ್ಯ ಇಲ್ಲ. ಅದಕ್ಕೆ ಜಗತ್ತಿನಲ್ಲಿ ಎಲ್ಲರೂ ಕೂಡ ದೇವಿಯರನ್ನು ಶಕ್ತಿ ಸ್ವರೂಪಿಣಿಯರಾಗಿ ಪೂಜಿಸ್ತಾ ಹಾಡಿ ಹೊಗಳುತ್ತಾ ಇದ್ದಾರೆ. ಆ ಶಕ್ತಿ ಸ್ವರೂಪಿಣಿಯರು ನಾವೇ ಪರಮಾತ್ಮನ ಮಕ್ಕಳು. ನಮ್ಮೊಳಗೆ ಆ ಶಕ್ತಿಗಳನ್ನು ತುಂಬಿಸಿಕೊಂಡು ಆ ಶಕ್ತಿ ಸ್ವರೂಪಿಣಿ ನಾನು. ಬಾಬಾ ಅದಕ್ಕೇನು ವರದಾನ ಕೊಟ್ಟರೆ, ಶಿವಶಕ್ತಿಯರು, ಶಕ್ತಿಯರ ಜೊತೆಗೆ ಬಾಬಾ ಶಿವ ಇದ್ದಾರೆ. ನಾನು ಶಿವಶಕ್ತಿ ಸ್ವರೂಪಿಣಿ ಅಂತ ಅನುಭವ ಮಾಡುತ್ತಲೇ ನೀವು ಕರ್ಮಕ್ಷೇತ್ರದಲ್ಲಿ ಇರಬೇಕು ಅಂತ ಬಾಬಾ ಹೇಳಿದ್ದಾರೆ. ಹಾಗೆ ನಮ್ಮ ಭಕ್ತರಿಗೆ ಶಿವಶಕ್ತಿ ಸ್ವರೂಪಿಣಿಯರ ಪ್ರತ್ಯಕ್ಷತೆ ಆಗಬೇಕಾದ್ರೆ ನಾವಿಲ್ಲಿ ಅಷ್ಟಶಕ್ತಿಧಾರಿಗಳು, ಶಿವಶಕ್ತಿ ಸ್ವರೂಪರು ಸಂಪೂರ್ಣ ಆ ಒಂದು ಸ್ವರೂಪಕ್ಕೆ ನಾವು ತಲುಪಬೇಕು. ಅಚ್ಚಾ, ಓಂ ಶಾಂತಿ. ಈಗ ನಾವು 1 ನಿಮಿಷ ಶಿವಶಕ್ತಿ ಸ್ವರೂಪದ ಅನುಭವವನ್ನು ಮಾಡುತ್ತಾ ಓಂಕಾರ ಹೇಳೋಣ. ನಾನಾತ್ಮ ಮಸ್ತಕ ಸಿಂಹಾಸನದಲ್ಲಿ ಪ್ರಕಾಶವಾಗಿ ಬೆಳಗುತ್ತಿರುವ ಅಷ್ಟಶಕ್ತಿಧಾರಿ ಶಕ್ತಿ ಸ್ವರೂಪಿಣಿ ನಾನು.
ಶಿವಶಕ್ತಿಯಾಗಿದ್ದೇನೆ. ಶಿವಬಾಬರವರ ಶಕ್ತಿಶಾಲಿ ಕಿರಣಗಳು ನನ್ನ ಮೇಲೆ ಬೀಳುತ್ತಿವೆ. ನಾನು ಶಿವಶಕ್ತಿ ಸ್ವರೂಪಿಣಿ. ಓಂ